ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬೀದರ್ನ ನಿವೇದಿತ ಹೂಗಾರ್ ಪ್ರತಿಷ್ಠಾನ ಹಾಗೂ ವ್ಯಕ್ತಿತ್ವ ವಿಕಸನ ಟ್ರಸ್ಟ್ ಕಾರ್ಯಕ್ರಮವನ್ನು ಫೇಸ್ಬುಕ್ನಲ್ಲಿ ನೋಡ್ತಿರುವಂಥ ಎಲ್ಲ ಮಿತ್ರರಿಗೂ ಕನ್ನಡ ರಾಜ್ಯೋತ್ಸವದ ಮಾಸದ ನಂತರದ ನಮಸ್ಕಾರಗಳು ಹಾಗೂ ಶುಭಾಶಯಗಳು. ಎಲ್ಲರಿಗೂ ಬಹಳ ನಗು ಬರ್ತಾ ಇದೆ ಒಂಥರ. ಯಾಕಂದ್ರೆ ಅಪರೂಪಕ್ಕೆ ಬೀದರ್ದಾಗ ಶ್ರೀದೇವಿ ಹೋಗಾರ ಅವ್ರ ಮನೆಯೊಳಗೆ ಸೇರೇವಿ. ಹೆಂಗ್ ಸೇರೇವಿ ಅಂದ್ರ ಹೆಂಗೋ ಬಂದ್ ಸೇರೇವಿ ಅಲ್ರಿ. ಸನ್ಮಾನಕ್ಕಂತ ಬಂದ್ವಿ, ಕರೆದವ್ರು ಯಾರೋ ಅವ್ರು ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಬೇಜಾರಿತ್ತು. ಆದ್ರೆ ಸಂಜೆ ಒಳಗೆ ಎಷ್ಟು ಖುಷಿ ಬಂತ್ರಪ್ಪ ಅಂತಂದ್ರ ಹುಬ್ಬಳ್ಳಿಯಿಂದ ಬಂದವ್ರು ಸೇರಿದ್ರು, ಧಾರವಾಡದಿಂದ ಬಂದವ್ರು ಸೇರಿದ್ರು, ಶಿವಮೊಗ್ಗದಿಂದ ಬಂದವ್ರು ಸೇರಿದ್ರು, ಮೈಸೂರಿನಿಂದ ಬಂದವ್ರು ಸೇರಿದ್ವಿ. ಹೆಂಗಾತಂದ್ರೆ ಇದು ಇಡ್ಲಿ ದೋಸೆ ಸಾಂಬಾರ್ ಜೊತೆಗೆ ರೊಟ್ಟಿ ಖಾರ ಬದ್ನಿಕಾಯಿ ಪಲ್ಯ ಸೇರಿದಂಗ. ಹೌದ್ರಿ, ಬೀದರ್ ಭಾಷೆ ಹೌದ್ರಿ ಹೌದ್ರಿ ಈಗ ನಾವೇನ್ ಮಾಡೋಣಪ್ಪ ಅಂತ ಅಂದ್ರ ನಾವು ಎಲ್ಲಾರ್ದು ಪರಸ್ಪರ ಪರಿಚಯ ಮಾಡ್ಕೊಂಡು, ಬೇರೆ ಬೇರೆ ಕ್ಷೇತ್ರದೊಳಗ ಬಹಳಷ್ಟು ಮಣ್ಣು ಸೋಸೇವಿ. ಹಿಂಗಾಗಿ ಎಷ್ಟು ಮಣ್ಣು ಸೋಸೇವಿ, ಎಷ್ಟು ಕಲ್ಲು ಕುಟ್ಟೇವಿ, ಎಷ್ಟು ಸೋಸೇವಿ ಅನ್ನೋದನ್ನ ನಮ್ಮೆಲ್ಲಾರ ಮಾತು ಕೇಳಿ ದಯವಿಟ್ಟು ನೀವು ತಿಳ್ಕೊಳ್ಳಿ ಆತಲ್ರಿ. ಈಗ ಮೊಟ್ಟ ಮೊದಲನೇದಾಗಿ ಯಾರನ್ನು ಮಾತಾಡಿಸ್ಲಿ? ಅಗದಿ ಖಾರದ ಹುಬ್ಬಳ್ಳಿ ಹುಡುಗಿನ ಮಾತಾಡ್ಸೋಣ. ಖಾರದ ಹುಬ್ಬಳ್ಳಿ ಹುಡುಗಿ ಪೊಲೀಸ್ ಇಲಾಖೆ ಸೇರ್ಬೇಕು ಅಂತಿದ್ಲು. ಹೆಣ್ಣಾಗಿ ಹುಟ್ಟಾಳ, ಆದ ಗಂಡಸ್ತನೊಳಗ ಗಂಡಸರನ್ನ ಮೀರಿಸ್ತಾಳ. ರಂಗಭೂಮಿ ಒಳಗ ದೋತ್ರ ಉಟ್ಕೊಂಡ್ರ ಆಕೆ ಮುಂದೆ ಯಾವ ಗಂಡಸು ನಿಂದ್ರಂಗಿಲ್ಲ ಅಂತ ಹೆಣ್ಣನ್ನ ಕಿತ್ತೂರು ಚೆನ್ನಮ್ಮನ ಮಾತಾಡ್ಸೋಣ ಅಂತ. ಆಕೆ ಹೆಸರು ಏನ್ ಗೊತ್ತೇನ್ರಿ? ಧಾರವಾಡದಿಂದ ಬಂದಾಳ, ಜಯಶ್ರೀ ಜಾತಿಕಾರ್. ನಮಸ್ಕಾರಪ್ಪ, ನಮಸ್ಕಾರ. ನಾನು ಜಯಶ್ರೀ ಜಾತಿಕಾರ್ ಧಾರವಾಡದಿಂದ ಬಂದಿದ್ದೇನೆ. ನಮ್ಮ ಉತ್ತರ ಕರ್ನಾಟಕದ ರುಚಿ ಮಾತು ಇಡೀ ಜಗತ್ತಿಗೆ ಪ್ರಸಿದ್ಧ ಆಗೈತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿಲ್ರಿ? ಹೌದು. ಈಗ ಧಾರವಾಡ ಪೇಡಾದಂತ ನಿಮ್ಮ ಅನುಭವದ ಮಾತು ಹೇಳಿದ ಒಂದ್ ಸ್ವಲ್ಪ. ಆ ಪೇಡ ಮಾಡೋದು ಸಿಹಿ ಇರ್ತದ, ಪೇಡ ತಿಂದಾಗ ಸಿಹಿ ಇರ್ತದ, ಆದ್ರೆ ಮಾಡ್ಲಿಕ್ಕೆ ಹಿಂದೆ ಎಷ್ಟು ನೋವು ಇರ್ತದ, ಕಸಿ ಇರ್ತದ. ಅದನ್ನ ಹೇಳಿ ಒಂದ್ ಸ್ವಲ್ಪ. ಹೇಳೋಣನ್ರಿ, ಯಾಕಾಗಲ್ದ? ಅಲ್ಲ, ಪೇಡ ಮಾಡೋದಕ್ಕಿಂತ ತಿನ್ನೋ ಮುಂದೆ ಪೇಡ ಮಾಡೋ ಮುಂದೆ ಅದಕ್ಕೆ ಎಷ್ಟೆಲ್ಲ ಪಾಕ ಮಾಡ್ಬೇಕಾಗ್ತೈತಿ, ಅದಕ್ಕೆ ಎಷ್ಟೆಲ್ಲ ಶ್ರಮ ವಹಿಸ್ಬೇಕಾಗ್ತೈತಿ ಅನ್ನೋದು ರಂಗಭೂಮಿನೂ ಹಂಗೆ ಇದೆ. ರಂಗಭೂಮಿದೊಳಗುನು ತೆರೆ ಮುಂದ್ಗಡೆ ನಗು ಇರ್ತೈತಿ, ತೆರೆ ಹಿಂದ್ಗಡೆ ನೋವು ಇರ್ತೈತಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ ನಮ್ಮ ಜೀವನವೇ ಒಂದು ಸಿಹಿಯಾದ ಪೇಡ ಆಗ್ಬೇಕಂದ್ರ ಹಿಂದ ಬಹಳಷ್ಟು ಶ್ರಮ ಇರ್ತದ, ಖಾರ ಇರ್ತದ. ಪೇಡ ಜೋಡಿ ಹುಬ್ಬಳ್ಳಿ ಸಿಗುವಂತ ಘಾಟೆ ಇರ್ಬೇಕು. ಹುಬ್ಬಳ್ಳಿ ಮನುಷ್ಯರು ಮಾತಾಡ್ತಾರ. ಮೀಶ್ರಿ ಬ್ರಹ್ಮಣ್ಣ ನಾಯಕ. ನಮಸ್ಕಾರ, ನನ್ನ ಹೆಸರು ಭರಮಗೌಡ ಪಾಟೀಲ್. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಹುಲಿ, ರಂಗಭೂಮಿಯ ಕಲಾವಿದ, ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದ ಭರಮಗೌಡ ಪಾಟೀಲ್. ಈಗ ನಿಮ್ದು ಮೀಸಿ ಕತಿ ಆಮೇಲೆ ಕೇಳೋಣ ಅಂತ, ಮಾತು ಆಮೇಲೆ ಕೇಳೋಣ ಅಂತ. ಈಗ ನಾವೆಲ್ಲ ಖಡಕ್ ಭಾಷೆದೊಳಗ ಖಡಕ್ ಮಾತಾಡ್ಲಿಕ್ಕತ್ತೀವಿ. ಮೆತ್ತನರೊಬ್ರು ಬಂದಾರ, ಭಾಷೆಯ ನಿಧಾನವಾಗಿ ಮಾತಾಡುವಂತ, ಇನಿ ಧ್ವನಿಯಲ್ಲಿ ಹಾಡುವಂತ ಶಿವಮೊಗ್ಗದ HR ಶ್ರೀಧರೇಶ್ ಭಾರದ್ವಾಜ್ ಬಂದಾರ. ಅವ್ರ ಅನುಭವ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೈಗಾರಿಕಾ ಕ್ಷೇತ್ರವಾದಂತ ಭದ್ರಾವತಿಯಿಂದ ಬಂದಿನ್ರಿ. ನಾನು ನೀವು ಬಹಳ ಸೂಕ್ಷ್ಮ, ಬಹಳ ಏನು ಅಗ್ದಿ ಮೆದು ಅಂತ ಹೇಳಿದ್ರಿ. ನಾವು ಆಗಿದ್ದಾಗ ಹಾಗೆ, ಹೀಗಿದ್ದಾಗ ಹೀಗೆ, ಎಲ್ಲರ ಜನಕ್ಕೆ ಹಾಲು ಜೇನು ಜೊತೆ ಹೊಂದ್ಕೊಂಡು ಹೋಗುವಂತ ಈಗ ಹೇಳಿದ್ರು. ಆಮೇಲೆ ಇವ್ರನ್ನ ಹೆಂಗ ಪಟಾಯಿಸೋದು ನೋಡೋಣ ಅಂತ, ಹೆಂಗ ಇವ್ರು ಒಳಗಿಂದ ಹೇಳಿದ ಮಾತು ಕೇಳೋಣ ಅಂತ. ಈಗ ನಾವ್ ಎಲ್ಲಿ ಸೇರೇವಲ್ಲ, ಆ ಸೇರಿದಂತ ಮನೆ ಏನದ ಶ್ರೀದೇವಿ ಹುಗಾರ್. ಈಕಿ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ಯಾರ. ಈಗ ಎಂತ ಚಂದ ಪೊಸಿಷನ್ ಬಂದು ಎಲ್ಲಾರು ಸೇರಿಸ್ಕೊಂಡು ಒಂದೇ ದಿನದೊಳಗ ಅಕ್ಕ ತಂಗಿ ಹಂಗ ಮಗಳ ಹಂಗ ನಮ್ ಜೋಡಿ ಬೆರ್ತಾರ. ಅತಿ ಕತಿ ಕೇಳೋಣ. ಎಲ್ಲ ನಮ್ಮ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿಗಳು.
ಜೀವನದಲ್ಲಿ ಮೊದಲ ಸಲ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಇಡೀ ಕರ್ನಾಟಕವನ್ನ ಒಂದು ಕಡೆ ತಂದು ಕೂಡ್ಸಿನೇನೋ ಅನ್ಸ್ತಾ ಇದೆ ನನಗೆ. ರಾಜ್ಯೋತ್ಸವ ಮಹೋತ್ಸವದಂತ ನವೆಂಬರ್ ತಿಂಗಳ 30ನೇ ತಾರೀಕು ನಾವೆಲ್ಲ ಒಂದ್ ಸಂದರ್ಶನ ಕೊಡ್ಲಿಕ್ಕೆ ಬರೋದಕ್ ಮೊದಲು ನಮ್ದು ಒಂದ್ ರೀತಿಲಿ ಏನಾಯ್ತು, ಗೌರವ ಅರ್ಪಣೆ ಆಯ್ತು. ರಾಜ್ಯೋತ್ಸವದೊಳಗ ನಮ್ಗೆ ಒಂದು ಅವಾರ್ಡ್ ಕೊಟ್ರು ಇಲ್ಲಿ ಸ್ಥಳೀಯ ಸಂಸ್ಥೆಯವರು. ಆ ಟೈಮ್ನಾಗ ದಿಢೀರ್ ಅಂತ ಶ್ರೀದೇವಿ ಅವರು ಭಾಷಣ ಮಾಡಿದ್ರು. ಆ ಭಾಷಣಕ್ಕೆ ಎಷ್ಟು ಖುಷಿ ಆತಂದ್ರ ನಾವ್ ಹೆಂಗಂದ್ರ ಬೆಲ್ಲಕ್ ಮುತ್ತು ಜೇನ್ ನೋಡದಂಗ ಬಂದ್ಬಿಟ್ಟೆ. ಹಿಂದಿನ ಸಂಜೆಯಿಂದ ಮಾರನೇ ದಿವಸ ಮಧ್ಯಾಹ್ನ ಆದ್ರೂ ಹೋಗೋ ಪುರುಸತ್ತೇ ಇಲ್ಲ, ಹೋಗೋ ಮನಸ್ಸೇ ಇಲ್ಲ ಸರ್. ಬರಕ್ ಖುಷಿ ಇಲ್ಲ. ಅವ್ರ 5 ನಿಮಿಷದ ಭಾಷಣಕ್ಕ ಜೀವನ ಪೂರ್ತಿ ನನಗೆ ಸ್ಫೂರ್ತಿ ಆಗ್ಬಿಟ್ರು. ಅಲ್ಲ ಏನ್ ಮಾತಾಡಿದ್ರು ಅಂತ ನಮ್ಮ ಯೂಟ್ಯೂಬ್ನವರು ಮತ್ತೆ ನಮ್ಮ ಫೇಸ್ಬುಕ್ ನವರಿಗೆ ಕೇಳಿಸಿಲ್ಲ. ಒಂದ್ ಸ್ವಲ್ಪ ಅಲ್ಲಿ ಹೇಳ್ಬೇಡಿ ಮಾತು. ಅಲ್ಲಿ ನಡೆದಿದ್ದು ಸ್ವಲ್ಪ ಹೇಳಿ. ಇಲ್ಲ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ದ ಸುಮ್ನೆ ನಾನು. ಆದ್ರೆ ಅಲ್ಲಿ ನನಗೆ ಉದ್ಘಾಟಕರು ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿದ್ರು. ತಕ್ಷಣಕ್ಕೆ ನನಗೂ ನಾನು ಉದ್ಘಾಟನೆ ಮಾಡ್ಲಕ್ಕೂ ಬಂದಿಲ್ಲ, ಉದ್ಘಾಟಕ ಭಾಷಣ ನಂದಿಲ್ಲ ಅಂತ ಹೇಳಿ ಅನ್ಕೊಂಡ್ ರಿಲ್ಯಾಕ್ಸ್ ಇದ್ದೆ. ಆದ್ರೂ ಒಂದೇ ಸಲ ಕೇಳಿದಾಗ ಬಹಳ ದೊಡ್ಡ ಚಾಲೆಂಜ್ ಅನಿಸ್ತು. ಆದ್ರೆ ನನ್ನ ಎದುರು ಇರುವ ಬಳಗ ಏನದಲ್ಲ ಅದು ನನಗೆ ಬಹಳ ಖುಷಿ ಕೊಡ್ತು. ಆಮೇಲೆ ನಾನ್ ಹೇಳ್ದ ಒಂದ್ ಮಾತು ಏನು ಅಂದ್ರ, ಬೀದರ್ ಕರ್ನಾಟಕದ ಕಿರೀಟ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಬೀದರ್ ಏನು ಅಂದ್ರೆ ಕರ್ನಾಟಕದ ತಲೆ. ಯಾರ ತಲೆ ತಗೊಂಡ್ ಹೋಗ್ತಾರ ಅವ್ರು ಬೆಳಿತಾರ ಅಂತ ಹೇಳಿ. ನಿಜಕ್ಕೂ ನಿಜ. ಬೀದರ್ ಒಳಗ ಊಟ ಎಷ್ಟು ಖಾರ ಅಂದ್ರ, ನೀನ್ ಹೋಗಿದ್ದೆ ಪೂರಿ ಕೊಟ್ರು ಒಂದ್ ಹೋಟೆಲ್ನಾಗ ಚಟ್ನಿ ಮತ್ತ ಪಲ್ಯ. ನಾ ಗಂಡ ಸಾಗುಸ ಅತ್ತಿ ಕಾಡಿದ ಸೊಸೆ ಹಂಗ ಕಣ್ಣಾಗ ನೀರು ಅಂತ ಬೀದರ್ದೊಳಗ ಈ ಹೆಣ್ಮಗಳು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಾಗ ಕಲಾವಿದರು ಕನ್ನಡದ ಕಾರ್ಯಕರ್ತರ ಮಧ್ಯದಾಗ ಖಡಕ್ ಆಗಿ ಅವ ಏನಂತಾರ್ರಿ, ಶಾಲು ಒಳಗಿಂದ ಚಾಟಿ ಎಟ್ಟು ಕೊಟ್ಟಂಗ ಬಾಟ್ರು ನೋಡ್ರಿ ಮಾತ್ನಾಗ. ಸರ್, ನಾಡು ನುಡಿ ಕನ್ನಡದ ಕಿಚ್ಚಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ನಾನು ಅನ್ಕೊಂಡಿರೋ ಪ್ರಕಾರ ಇವರು ಆಧುನಿಕ ಚೆನ್ನಮ್ಮ ಯಾಕೆ ನಾವೀಗ ಎಲ್ಲಾ ಕರ್ನಾಟಕದ ಪರವಾಗಿ ಹೌದು ಇಲ್ಲೊಬ್ರಿಗೆ ಕಿತ್ತೂರು ಚೆನ್ನಮ್ಮ ಅಂತ ಅಂದೇವಿ. ಹೌದು, ಧಾರವಾಡ ಚೆನ್ನಮ್ಮ, ಪ್ರತಿಯೊಂದು ಜಿಲ್ಲೆಯೊಳಗೂ ಚೆನ್ನಮ್ಮಗಳು ಇದ್ದಾರೆ ಅನ್ನೋದಕ್ಕೆ ಇಂಥವೇ ಸಾಕ್ಷಿ. ಹಂಗಾದ್ರೆ ಕಿತ್ತೂರು ಚೆನ್ನಮ್ಮಂದು ಒಂದು ಡೈಲಾಗ್ ಆಗ್ಲಿಲ್ಲ. ನಾನು ಕಿತ್ತೂರು ಇರದೇ ಇದ್ರು ಧಾರವಾಡದೊಳಗೆ ನಮ್ಮ ಕಿತ್ತೂರು. ಹಂಗಾಗಿ ಆ ಒಂದು ಕಿಚ್ಚು ನನ್ನಲ್ಲಿ ಇದೆ. ಬ್ರಿಟಿಷರು ನಮ್ಮ ಭಾರತವನ್ನು ಸಾಕಷ್ಟು ನಾಶ ಮಾಡಿ ಹೋದಂತವ್ರಿಗೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬಹಳ ಅದ್ಭುತವಾದಂತ ಒಂದು ಮಾತನ್ನ ಅವ್ರ ಚಾಟಿಗೆ ಮೊಗಲ್ ಹರಿದು ಹೆಗಲ್ ಮೇಲೆ ಬಿದ್ರು ಮಗಲ್ ತೋರ್ಸೋ ಕುಲ ಅಲ್ಲ ಈ ಕಿತ್ತೂರು ಚೆನ್ನಮ್ಮ ಅನ್ನೋದು. ಏ ಕೆಂಪು ಮಾತಿ ಕೊಂಡಿಗಳ ಏನಂದ್ರೆ ನಿಮಗೆ 10 ಜನ ಕೊಡ್ಬೇಕಾ? ಕೊಡಕ್ಕಾಗುದಿಲ್ಲ. ಏನು ನೀವೇನು ನಮ್ಮ ಒಡ ಹೊಟ್ಟಿದವರ ಬಿಟ್ಟಿದವರ ಆಳಿದವರ ನಮ್ಮ ಅಣ್ಣ ತಮ್ಮಂದ್ರ ಅಕ್ಕ ನೀವೇನು ಉತ್ತೀರಾ ಬಿತ್ತೀರಾ ನೀರು ಹಾಕಿದ್ದೀರಾ, ನಾವೇಕೆ ಕೊಡಬೇಕು? ಹೌದಲ್ಲ? ಈಗ ನಾವು ಶ್ರೀದೇವಿ ಕಾರ್ಯಕ್ರಮ ಹಾಕೊಂಡು ಒಂದ್ ಕಪ್ ಕಾಫಿ ಅಥವಾ ಟೀ ಚಾ ನಮ್ಗೆ ಕಪ್ಪ ಕೊಡಬೇಕು ಆಯ್ತಲ್ಲ. ಈಗ ಸರ್ ನಾನಂತೂ ನಿನ್ನೆಯಿಂದ 4 ಕಪ್ಪ ಕುಡಿದೀನಿ. 5 ಕಪ್ ಕುಡಿ. ಈಗ ಇಲ್ಲೊಬ್ಬ ಮೂಲೆ ಕುಂತಾರ ನಂಜನಗೂಡಿನ ಶಿಲಾಬಾಲಿಕೆ ಅಂದ್ರ ಬ್ಯಾರೆಯವ್ರು ಮಾತಾಡೋದು ಕೇಳಿದ್ರೆ ಅವ್ರು ಬಾಯಿ ಬಿಡೋದಲ್ಲ. ಅವ್ರು ಬಾಯಿ ಬಿಡಿಸ್ಲಿಕ್ಕೆ ಬಹಳ ಕಷ್ಟ. ಏನ್ ಹೇಳೋಣ, ಹೇಳುವ ನಿನ್ನ ಅನುಭವ ಏನು? ನಂಜನಗೂಡಿ ನೋಡೋ ಮೈಸೂರಿಗೆ ಹೆಂಗ್ ಸೇರಿದ್ವಿ ಹೇಳು. ನಾವು ಮೈಸೂರಿಂದ ಈ ಸನ್ಮಾನಕ್ಕಾಗಿ ಬಂದಿದೀವಿ. ನಿನ್ನೆ ದಿವಸ ಬಂದ್ವಿ. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಅದ್ರಲ್ಲಿ ಹಾಸ್ಯವಾಗಿ ಮಾಡಿದಂತ ಹಾಸ್ಯ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಎಲ್ಲಾನು ಚೆನ್ನಾಗಿ ಬಂತು. ನಮ್ಗೆ ಈ ಬೀದರ್ಗೆ ಅಷ್ಟು ದೂರ ಬಂದಿದ್ದಕ್ಕೆ ಬಹಳ ಖುಷಿ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀದೇವಿ ಹೂಗಾರ್ ಅವ್ರ ಮನೆಯಲ್ಲಿ ಬಂದು ಅವರ ಆತಿಥ್ಯ ಸೇವನೆ ಮಾಡಿ ಬಹಳ ಖುಷಿಯಾಗಿದ್ದೀವಿ. ಅಯ್ಯೋ ಅತಿಥಿ ಅನ್ಬೇಡ. ಅತಿಥಿ ಅಂದ್ರೆ ಹೊರಗಿನ ಯಾರು ಪರಿಚಯ ಇದ್ದವ್ರು ಬಂದ್ರೆ ಅತಿಥಿ ಅಂತಂತ. ನಾವು ಅತಿಥಿ ಅಲ್ಲ, ನಾವ್ ಏನ್ ಮನೆಯವರು. ನಮಗ ಆ ಹೆಣ್ಮಗಳ 36 ವರ್ಷ ಆಗ್ಯದ. ನಾನು ಅವ್ರ ತಂದೆ ಸ್ಥಾನದಾಗ ಬಂದೀನಿ ಅಂತ ಅಂದ್ರೆ
ಏನಂದ್ರೆ ಸಂಬಂಧಗಳನ್ನು ನಾವು ರೂಢಿಸಿಕೊಂಡಾಗ ಈ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಏನಿದ್ದೀರಿ ನೀವು ನೋಡೋರು ಸಹ ಅಷ್ಟೇ ಪ್ರೀತಿಯಿಂದ ಮಾತಾಡಿದವರು ನೋಡಿದವರು ಪ್ರೇಕ್ಷಕರು ಮತ್ತೆ ಶ್ರೋತೃಗಳು ಎಲ್ಲ ಒಂದಾಗ್ಬೇಕು. ಆವಾಗ ಏನಾಗ್ತದ್ರಿ ಜೀವನ ಮತ್ತೆ ಕಲೆ ಎರಡೂ ಸಹ ಒಂದಾಗ್ತದೆ. ಈಗ ಶ್ರೀದೇವಿ ಅವರಿಗೆ ಜೀವನದಲ್ಲಿ ಆಸಕ್ತಿ ಏನು, ಉತ್ಸಾಹ ಹೆಂಗದ ಕಾರಣ ಹೇಳ್ರವ. ಇಲ್ಲ, ನಾನು ಆಸಕ್ತಿ ಉತ್ಸಾಹ ಆಮೇಲೆ ಹೇಳ್ತೀನಿ. ನನಗೆ ಇವತ್ತು ಏನ್ ಅನಿಸ್ಲತ್ತದಂದ್ರ, ನೀವು ಒಂದು ರೇಡಿಯೋ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆ ಮಾಡಿದವರು, ಇವ್ರು ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆ ಮಾಡಿದವರು, ನೀವು ನಾಟಕ, ನೀವಂತೂ ಸಕಲ ಕಲಾವಲ್ಲಭರು. ನಿಮಗೆ ಯಾವ ರೀತಿ ಎಲ್ಲಿಂದ ಪರಿಚಯ ಮಾಡಿಸ್ಬೇಕಂತ ನಂಗೂ ಬಂದಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ಅಂತದೊಂದು ಪ್ರತಿಭೆ. ಜೊತೆಗೆ ಇವ್ರಂತೂ ಎಲ್ಲಾ ಕ್ಷೇತ್ರ ನಿನ್ನ ಮಾಡುವಾಗ ನಂಗೆ ಡಾಕ್ಟರ್ ರಾಜ್ಕುಮಾರ್ ನೋಡ್ತಾ ಇದ್ದೀವಿ ಅಂತಹ. ಮತ್ತ ಅಷ್ಟೇ ವಿನಯ, ಹೆಚ್ಚು ಕಡಿಮೆ ಅದು ಅಚ್ಚು ಅಂತೀವಲ್ಲ, ಮೂರ್ತಿ ಮಾಡ್ಲಕ್ಕ ಅಚ್ಚು. ಆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಚ್ಚು ನನ್ ಮನೆಗ್ ಬಂದದ ಅನ್ಸ್ಲತ್ತ. ಅಷ್ಟೊಂದು ನನಗೆ ಬಹಳ ಖುಷಿ ಆಗ್ಯದ. ನೀವೆಲ್ಲ ನನ್ ಮನೆಗ್ ಬಂದಿರಲ್ಲ, ಇದು ನನ್ ಪೂರ್ವ ಜನ್ಮದ ಪುಣ್ಯ ಅದ ನಿಜವಾಗ. ನಾವು ಎಲ್ಲ ಸೇರಿ, ಯಾಕಂದ್ರೆ ನಾನ್ ಯಾವಾಗ್ಲೂ ಕಲೆಯನ್ನ ಪ್ರೋತ್ಸಾಹ ಮಾಡ್ಬೇಕು ಅಥವಾ ಕಲೆಯನ್ನ ಬೆಳೆಸ್ಬೇಕು. ಯಾಕೆ ನಾ ಬೆಳೆಸ್ಬೇಕಂತ ಪ್ಲಾನ್ ಮಾಡೋದಂದ್ರೆ, ನನ್ನ ತಾಯಿ ಜಾನಪದ ಕಲಾವಿದರು, ಗಾಯಕರು. ಸುಮಾರು 2000 ಹಾಡುಗಳು ಬಾಯ್ಪಾಟಿದ್ದು ನಮ್ ತಾಯಿಗೆ. ಒಂದು ಬರ್ದಿಲ್ಲ, ಅದು ಅವ್ರ ಜೊತೆಗೆ ಮಣ್ಣು. ಹಾಗಾಗಿ ನನಗೇನು ಅಂದ್ರೆ, ಯಾವ್ದು ಉಳಿದದ ಅದರ ಉಳಿಸ್ಬೇಕು, ಯಾವ್ದು ಹೋಗ್ಯದ ಹೋಗ್ಲಿ, ಉಳಿದಿದ್ದು ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು ಒಂದ್ ಸಣ್ಣ ಕೆಲ್ಸ ಅದ. ಆದ್ರೆ ಪ್ರೋತ್ಸಾಹ ಕೊಡೋರು ಬಹಳ ಜನ ಅದ, ಆದ್ರ ಪ್ರೋತ್ಸಾಹ ಸ್ವೀಕಾರ ಮಾಡಿರಲ್ಲ ನೀವು. ಈಗ ಒಂದು ನಿಮ್ಗೆಲ್ಲ ಗೊತ್ತೈತೇನು, ನಾವು ಒಂದು ವಿಷಯ ಹಕ್ಕಿಕತ್ತು ತೆಗಲಿನ ಹೊರಗೆ ಏನದಂದ್ರೆ, ಈ ಶ್ರೀದೇವಿ ಏನ್ ಮಾಡ್ಯಾಳ ಅಂದ್ರೆ 2000 ಕವಿತೆ ಬರೆದು ಮುಚ್ಕೊಂಡು ಯಾರಿಗೂ ಗೊತ್ತಿದ್ದಂಗೆ ಇಟ್ಟು ಬಿಟ್ಟಿದ್ಲು. ಎಷ್ಟೋ ವರ್ಷ, 8 ವರ್ಷ ಅದು ಗುಪ್ತ ನಿಧಿ ಆಗಿತ್ತು. ಅದು ಹೆಂಗ ಹೊರಗೆ ಬಂತು ಹೇಳವ? ನಾನು 10 ವರ್ಷದವಳು ಇದ್ದಾಗ ನಮ್ ತಾಯಿ ತೀರ್ಕೊಂಡ್ರು. ತಾಯಿ ತೀರ್ಕೊಂಡ್ಮೇಲೆ ಏನಾಯ್ತು ಅಂದ್ರೆ, ನಮ್ ಮನೆಯಾಗ 4-5 ಜನ ಎಲ್ಲ ಅಣ್ತಂಬರು, ನಮ್ ಕಾಕಿದೇರಲ್ಲ ಇದ್ರು. ಸಂಜೆ ಆಯ್ತು ಅಂದ್ರೆ ಎಲ್ಲಾರ ಮಕ್ಕಳು ತಾಯಿ ಬಲ್ ಹೋಗ್ತಿರು, ನಾವ್ ಹೋಗ್ಲಕ್ ಯಾರು ಇರ್ಲಿಲ್ಲ. ಅದು ಒಂದು ನೋವಾದ್ರೆ ಹೇಳ್ಕೊಳಕ್ಕೂ ಯಾರು ಇಲ್ಲ. 10 ವರ್ಷದ ಮಕ್ಳದ ಯಾರು ಹೇಳ್ತಾರ? ಯಾರು ಕೇಳಲ್ಲ. ಹಂಗಾಗಿ 10 ವರ್ಷಕ್ಕ ಸರಿ ನನಗ ಬರ್ತಿತ್ತಲ್ಲ, ನನ್ ನೆನಪಿಲ್ಲ, ಅದ ಕವನ ಬರೀತಿದ್ದ ನಾ. ಸಣ್ಣದು ಸಣ್ಣದು ಸಣ್ಣ ಹಂಗೆ ಬರಿತಾ 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 ಹೋದ. ನಾನು ಸುಮಾರು ಒಂದು ಹೆಚ್ಚು ಕಮ್ಮಿ 20 ವರ್ಷ ಬರ್ದಿರ್ಬೇಕು ಅನ್ಕೊಂಡಿದ್ದೆ ನಾನು. ಅಷ್ಟಾದ್ಮೇಲೆ ಒಂದು 2000 ಕವನಗಳೆಲ್ಲ ಆದ್ಮೇಲೆ ಏನಾಯ್ತು ಅಂದ್ರೆ, ಒಂದ್ ಸಲ ಒಂದ್ ಪೇಪರ್ ನೊಳಗ ಮರಣೋತ್ತರ ಪ್ರಶಸ್ತಿ ಅಂತ ಹೇಳಿ ಬಂದಿತ್ತು. ಯಾರಿಗೂ ಮರಣೋತ್ತರ ಪ್ರಶಸ್ತಿ 2010 ಏನೋ ಅನ್ಕೊಂಡಿದ್ ನಾನು. ಅವಾಗ ಅದು ನೋಡ್ದ. ನಾನಂದ್ರೆ ಇದು ಎಲ್ಲಾ ಇಟ್ರೆ ನಾ ಸತ್ ಮೇಲೆ ಆದ್ರೂ ಇದು ಬೆಲೆ ಬರ್ತದೆ ಇದಕ್ಕೆ ಅಂತ ಹೇಳಿ ಎಲ್ಲಾ ಡೈರಿ ಎಲ್ಲಾ ತೋಣು ಸುತ್ತಳಿ ಹಚ್ಚಿ ಕಟ್ಟಿ ನಂದ್ 2 ಮಕ್ಳಿಗೆ, ನನ್ ಮಗಳು ಒಂದ್ 7-8 ವರ್ಷನಕ್ಕಿದ್ದಳು, ಮಗ ಒಂದ್ 4 ವರ್ಷ ಇದ್ದು, ಇಬ್ರಿಗೆ ಹಿಂಗೆ ನೀವ್ ಹೆಂಗ್ ಕುಂತೀರ ಕೂಡ್ಸಿ ಆ ಕಟ್ಟೆಲ್ಲ ಕೊಟ್ಟಿ, ನಾ ಒಂದ್ ಎಳಕ್ ಸತ್ ಹೋದ ಅಥವಾ ನಂಗೆ ಏನ್ರ ಆಯ್ತು, ನಾ ಇರಲ್ ಹೋದಂದ್ರ ಯಾರ ಮನೆಗ್ ಬರ್ತಾರ, ಒಬ್ಬರಿಲ್ಲ ಒಬ್ರು ಯಾರ ಹುಡ್ಕೊಂಡು ಒಬ್ರು ಇದ್ರು ಅಂತ. ಅವಾಗ ಇಷ್ಟೆಲ್ಲ ಅವ್ರಿಗೆ ಕೊಡ್ರಿ ಮತ್ ಪ್ರಿಂಟ್ ಮಾಡಂತ ಹೇಳಿ ನಂದು ಸುಮಾರು ಒಂದು 25ನೇ ವಯಸ್ಸಿಗೆ ಒಂದ್ ರೀತಿಲಿ ವೈರಾಗ್ಯ, ಒಂದ್ ರೀತಿಲಿ ಜೀವನದ ಅಶಾಶ್ವತತೆ ಹೊಡೆದ್ ಬಿಟ್ಟದ. ಅಲ್ರಿ ಹಂಗ ಬಂದ್ ಬಿಡ್ತಾವ, ಅನುಭವಿಸಿರ್ತಾರ, ಹಂಗ ಬಂದ್ ಬಿಡ್ತಾವ ಅಂತ. ಹೆಣ್ಮಕ್ಳು ಮಾತ್ರ ಬರ್ತದ, ಗಂಡ್ಮಕ್ಳಿಗೆ ಬರ್ತದ. ಅವರಿಗೆ ಹೆಣ್ಮಕ್ಳು ಗಂಡ್ಮಕ್ಳು ಗಂಡಸರು ಹೇಳ್ಕೊಳ್ಳೋದಿಲ್ಲ, ಇದು ಮಾತ್ರ ಕರೆ. ಅಂದ್ರೆ ಏನಂದ್ರ, ಗಂಡಸಿಗೆ ಏನ್ ಗೊತ್ತು ಗೌರಿ ದುಃಖ ಅಂತ ಗಾದೆ ಮಾತದ. ಆದ್ರೆ ಅದೇ ಸಲ ಇನ್ನೊಂದೇ ನಗು ಗಂಡಸನ್ನ ನಗು ಬೇಡ. ಎಷ್ಟೋ ಸಲ ನಮ್ಮಂತವ್ರು ಅಳಸೋರಾಗಿರ್ತಾರೆ, ಸುಮ್ಮನೆ ಕಣ್ಣೀರಿಲ್ಲ ಅಂದ್ರೆ ಉಳ್ಳಾಗಡ್ಡಿ ಹೆಚ್ಕೊಂತಾರ ಆಳ್ತಿರ್ತಾರೆ. ಇಂತ ಮಾತಿನೊಳಗ್ ನೀವು ಗಂಡಸರು ಏನ್ ಕಡಿಮೆ ಇಲ್ಲ. ಮಾಡಿದ್ದನ್ನ ತಿಂದ ಮತ್ತು ಉಪ್ಪ ಆಗೈತೆ ಆರಾಗೈತಲ್ಲ ಅವ್ರ, ನೀವು ನಿಮ್ಮ ಮಾತು ಕಡಿಮೆ ಏನು ಇಲ್ಲ ಇಲ್ಲ. ಈಗ ಅಲ್ಲೊಬ್ರು ಮೂಲ ಕೂತಾರ, ಕೇಳೋಣ. ನಾವೆಲ್ಲ ಮಾತಾಡೋರು, ಅವ್ರು ಮಾತಾಡದೆ ಯಾಕೆ ಕೂತಾರ ಕೇಳಿ. ನಮಗೆ ಇರ್ಬೇಕಲ್ಲ, ಮನೆಯವರೇ ಎಲ್ಲ ಮಾತಾಡುವಾಗ ನೀವೆಲ್ಲ ಮಾತಾಡೋದೆಲ್ಲ ಕೇಳಲಿಕ್ಕೆ ಒಬ್ರು ಬೇಕಲ್ಲ. ಶ್ರೋತೃಗಳು ಇನ್ನು ಮನೆಯವ್ರನ್ನ ಮಾತಾಡ್ಸ್ಲಿಕ್ಕೋಸ್ಕರ ಅವ್ರ ಹಿಂದೆ ನಿಂತು ಅವ್ರಿಗೆ ಈಗೇನ್ ಹೇಳ್ತೀವಿ, ನಾವ್ ಎಲ್ಲಾ ಕಡೆ ಏನ್ ಹೇಳ್ತೀವಿ,
ಪ್ರತಿ ಹೆಣ್ಣಿನ ಹಿಂದೆ ಆ ಕಾಪಾಡುವಂತ ಗಂಡಸಿರ್ತಾರ. ಹಂಗ ನನಗೆ ಬೈಕೋತಾರ, ತಿಳ್ಕೋತಾರ, ಯಾಕೆ ಮಾಡ್ತಿ ಯಾಕೆ ಮಾಡಬಾರದು ಅಂತ ಹೇಳಿ ಚಿವುಟುವಂತ ಪ್ರವೃತ್ತಿಯ ರಸಿಕ ಹೆಂಡತಿ. ಒಬ್ಬ ಪುರುಷನ ಯಶಸ್ಸಿಗೆ ಬೆನ್ನೆಲುಬಾಗಿ ಆ ಪುರುಷನ ಹಿಂದ್ಗಡೆ ಆದ್ರೆ ನಮ್ ಶ್ರೀದೇವಿ ಅವರ ಯಶಸ್ಸಿನ ಹಿಂದೆ ಯಶಸ್ಸಿನ ಹಿಂದೆ ಅವರ ಪತಿ. ವಿಚಿತ್ರ ಏನಂತ ಗೊತ್ತೇನೋ, ನಿನ್ನೆ ಅವ್ರ ಮನೆಗ್ ಬಂದಾಗ ಎಲ್ಲಾರು ಮನೆಯೊಳಗ ಕಪಾಟ್ ಇಡ್ತಾರೆ. ವಸ್ತುಗಳು ಪುಸ್ತಕಗಳು ಇವರು ಬಾಗದ ಹೊರಗೆ ಕಪಾಟ್ ಹೋಗಿದಾರ, ಪುಸ್ತಕ ಇರ್ತಾರೆ. ನಾ ಕೇಳಿದೆ, ಹೆಂಗ್ರಿ ಗೇಟ್ ಸಣ್ಣದ, ಕಾಂಪೌಂಡ್ ಸಣ್ಣದ, ಅವ್ರು ಏನಾಗ್ಬೇಕು ಪೊಲೀಸರ ಮನೆ ಯಾರು ಬರ್ತಾರೆ? ಅವ್ರ ಪೊಲೀಸರ ಬಗ್ಗೆ ಇದ್ದ ಗೌರವ, ಗಂಡನ ಬಗ್ಗೆ ಇರುವಂತ ನಂಬಿಕೆ ಹೆಂಗ್ ವ್ಯಕ್ತ ಆಯ್ತು ಒಂದು ವಾಕ್ಯದಾಗ ಅಂದ್ರ. ಆದ್ರೂ ಅವ್ರ ಮನೆಯವ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಹೆಂಗಿರ್ಬೇಕು ಹಂಗಿದಾರ. ಇಲ್ಲಿ ಮನೆಯೊಳಗೆ ಎಂತ ಕಾಳಜಿ ರೀ, ಎಂತ ಮಕ್ಕಳ ಜೊತೆ. ಅಲ್ಲ, ಈಗ ಶ್ರೀದೇವಿ ಅಂತ ಮುಂದೆ ಬರ್ಬೇಕಾದ್ರೆ ಒಬ್ರು ಮುಂದೆ ನಡಿ ಅನ್ನೋರು ಬೇಕು. ಆಮೇಲೆ ನೀ ಏನಾರು ಮಾಡ್ಕೊಳವ, ನನಗೆ ಟೈಮ್ ಸರಿಯಾಗಿ ಹೊಟ್ಟಿಗೆ ಹಾಕ್ಬಿಡು, ನೀ ಏನಾರು ಮಾಡ್ಕೋ ಅಂತ ಬಿಡೋರು ಮಾಡ್ಕೊಟ್ಟಿದ್ರೆ ನೀ ಅದ್ಯಾಕ್ ಮಾಡ್ತಿ, ಇದ್ಯಾಕ್ ಮಾಡ್ತಿ, ಟೈಮ್ ವೇಸ್ಟ್ ಮಾಡ್ತಿ, ರೊಕ್ಕ ವೇಸ್ಟ್ ಮಾಡ್ತಿ, ಜನರನ್ನ ಯಾಕೆ ಮನೆಗ್ ಕರೀತಿ, ಹಿಂಗ ಅನ್ನೋರು ಇರ್ತಾರೆ. ಅಂತವ್ರು ಇರ್ತಾರೆ. ಆದ್ರ ಇವ್ರ ಮನೆಯವ್ರ ಮಾತ್ರ ಹಾಗೆ ದೇವ್ರಂತ ನಿಜವಾಗ್ಲೂ ಅವ್ರ ಶ್ರೀದೇವಿನ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿರಲ್ಲ? ಹೌದೌದು. ಅಲ್ಲ, ಪುಣ್ಯ ಮಾಡಿದ್ರೆ ಜೋಡಿ ಹೊಂದಿಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ನನ್ನ ಮದುವೆ ಇನ್ವಿಟೇಷನ್ ನಾಗ ಏನ್ ಮಾಡಿದ್ದೆ ಗೊತ್ತೇನ್ರಿ, 79ನೇ ಇಸಾಗ ನನ್ ಮದುವೆ ಆಗಿದ್ದು ಗುಲ್ಬರ್ಗದಾಗ ಇದ್ದಾಗ. ಮೈಸೂರಿನ ಹುಡುಗಿ, ನನ್ನ ಹುಡುಗಿ ಮದುವೆ. ನನ್ನ ಇನ್ವಿಟೇಷನ್ ನಾನು ಏನ್ ಹಾಕಿದ್ದೆ, ಒಂದು ಗುಲಾಬಿ ಹೂವು ಅವ್ರ ಮೇಲೆ, ಅದ್ರ ಪಕ್ಕದಾಗ ಮುಳ್ಳು, ಕೆಳಗ 63 ಅಂತ ಬರ್ದೈತಿ ಸಿಂಬಲ್. ಬಹಳ ಜನ ನನಗೆ ಏನು 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 ಅಂತ ಹೇಳಿ. 63 ವಯಸ್ಸಾಗಿತ್ತೇನು? ಇಲ್ಲ ಇಲ್ಲ ಇಲ್ಲ, ಅದ್ರ ಅರ್ಥ ಏನಂದ್ರ ಫೇಸ್ಬುಕ್ ಯಾರು ಹೊಡಿತದೆ ನಿಮಗ 63 ಅಂದ್ರೆ ಏನು, ಹೂ ಮುಳ್ಳು ಅಂದ್ರೆ ಏನು ಹೇಳಿ ನೋಡೋಣ. ಯಾರು 63 ಅಂದ್ರೆ ಇವಾಗೇನಂದ್ರ ಜೀವನದಲ್ಲಿ ನಾವು 63 ಅಂದ್ರೆ 6 ನೋಡ್ತಿರ್ತದ, 3 6 ನೋಡ್ತಿರ್ತದ. ಅಗದಿ ಪ್ರೀತಿ ಪ್ರೇಮ, ಅದು ದೇವರು ಭಕ್ತ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಪ್ರೇಮ ಪ್ರೇಮಿಗಳು ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಅಪ್ಪ ಮಗಳು ಇರ್ಬೋದು, ಅವ್ವ ಮಗ ಇರ್ಬೋದು. 63 ಇರ್ಬೇಕು. ಯಾವ ಕಾರಣಕ್ಕೂ 36 ಆಗಬಾರ್ದು ಅನ್ನೋದು ನನ್ನ ಸತ್ವ. ಆಮೇಲೆ ನಾ ರೇಡಿಯೋದಲ್ಲಿ ಒಂದು ನಾಟಕನ ಮಾಡಿದ್ದೇನೆ. 36 ಅಲ್ಲ 63. ನಾವು ನಮ್ಮ ಈಗ ನಿಮ್ದು ಹೇಳ್ರಪ್ಪ, ನೀವೇನಂತೀರಿ? ನೀವು ಹೆಂಗಿದ್ದಾರ? ರಂಗಭೂಮಿ ಆಯ್ತು, ಸೇವೆ ಆಯ್ತು, ಬ್ಯಾಲೆನ್ಸ್ ಹೆಂಗಿದೆ ಹೇಳಿ? ಬ್ಯಾಲೆನ್ಸ್ ಅನ್ನಕ್ಕೆ ಏನು ತೊಂದರೆ ಇಲ್ಲ ಸರ್. ನಾನು ಹೇಳಿದ್ರಲ್ಲ, ಬೆಚ್ಚನೆಯ ಮನೆ ಇಚ್ಛೆಯ ನರಿವ ಸತಿ, ವೆಚ್ಚಕ್ಕೆ ಹೊಂದಿರುವ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್. ಸಾಕಾರ 7 ತಿಂಗಳಿಂದ ಕರೋನಾ ಅನ್ನೋದು ನಮ್ಮ ಕಲಾವಿದರನ್ನ ಇಡೀ ಪ್ರಪಂಚವನ್ನ ಕಾಡ್ತು. ವಿಶೇಷವಾಗಿ ಕಲಾವಿದರಿಗೆ ಅದೇ ಕಾರ್ಯಕ್ರಮಗಳಿಲ್ಲದೆ ಕೂತಿದ್ದು ನಮ್ಮ ಇಡೀ ದೇಶಕ್ಕೆ. ಈಗ ನಿಮ್ಮನೆ ಕತೆ ಹೇಳಿ ಹೆಂಗದ ಸರ್? ನಾವು ಬೇಸಿಕಲಿ ಭದ್ರಾವತಿ ಊರಾದ್ರೂ ನಮ್ದು ಹಿರೇಮಗಳೂರು, ಅಣ್ಣನವರ ಹರಟೆ ಕಾರ್ಯಕ್ರಮದ. ನಮ್ಮ ತಂದೆ ರಂಗಭೂಮಿ ಕಲಾವಿದರು. ನಮ್ಮ ತಂದೆ ದೊಡ್ಡಣ್ಣ ಬಂದು ದಾಸಪ್ಪ ಅಂತ ಹೇಳಿ ಅವರು ಗುಬ್ಬಿಗೆರಣ ಕಂಪನಿಯಲ್ಲಿ ಮಾಡ್ತಾ ಇದ್ದವರು. ನಮ್ಮ ತಂದೆ ಅವರ ವೃತ್ತಿಗೋಸ್ಕರ ಭದ್ರಾವತಿಗೆ ಬಂದ ಮೇಲೆ ಅವರು ಸಹ ಒಂದು ಮಿತ್ರ ಕಲಾ ಮಂಡಳಿ ಅಂತ ಹೇಳಿ ಅವರು ಸ್ಥಾಪಿಸಿ ಅಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ರು. ನಮ್ಮ ತಾಯಿ ಕಡೆ ಈ ತಿಪ್ಟೂರ್ ಕಡೆಯವರು, ಅವರು ಸಹ ಹಾಡುಗಾರರು. ನಮ್ಮ ತಂದೆ ಕಡೆ ಮತ್ತೆ ನಮ್ಮ ತಾಯಿ ಮನೆ 2 ಕಡೆನೂ ಕಲಾವಿದರೇ ಆಗಿದ್ರು. ಆಮೇಲೆ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದು ಹಾಡು, ಸಂಗೀತ, ನೃತ್ಯ ಇದ್ರಲ್ಲೆಲ್ಲ ಇದ್ರು. ಹಾಗಾಗಿ ನಮಗೂ ಅದು ಒಲಿದು ಬಂತು. ಹಾಗಾಗಿ ನಾವು ಅದನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಆಕಾಶವಾಣಿ ಕಲಾವಿದರಾಗಿ, ಹಾಗೆ ಹವ್ಯಾಸಿ ಕಲಾವಿದರಾಗಿ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ನಾವು ಬೇಸಿಕಲಿ ನಾನು ತಾಂತ್ರಿಕ ಶಿಕ್ಷಣ ನಂದು. ನಾನು ಎಂಟೆಕ್ ಮಾಡಿರೋದು, BA ಎಂಟೆಕ್ ಮಾಡಿದ್ರು ಸಮೇತ ನಾನು ಈ ಕನ್ನಡದ ಒಲವು ನಾನು ಬಿಟ್ಟಿಲ್ಲ. ನನ್ನ ನಿರೂಪಣೆ ಮಾಡ್ಕೊಂಡು ಈಗ ನನ್ನ ಕನ್ನಡದಲ್ಲಿ ಏನು ಸಾಧ್ಯನೋ ಆ ಸೇವೆನ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ನಿಮ್ಮಂತಹ ಸ್ನೇಹ ಲೋಕ ಸಿಕ್ಕಿದೆ ಅನ್ಲಿಕ್ಕೆ ನನಗೆ ಬಹಳ ಕನ್ನಡವೇ ನಮ್ಮ ಹೌದು ಆಯ್ತಾ. ಈ
ಮಾಡ್ಬೇಕಾದ್ರೆ 1-2 ವಿಷಯ ಹೇಳ್ತೀನಿ. ಹೇಳ್ರಿ. ರಾಜ್ಯೋತ್ಸವ ಮಾಸದೊಳಗ ಬೀದರಿಗೆ ಸನ್ಮಾನ ಬರ್ಬೇಕಾದ್ರೆ ನಾನು 70ನೇ ವರ್ಷ ಎಂಟ್ರಿ ಆಗುವಂತ ಹುಟ್ಟಹಬ್ಬ. ಶುಭಾಶಯಗಳು ಸರ್. ನಿಮ್ಮ ಜೀವನ ಬಹಳ ಚೆನ್ನಾಗಿದೆ. ನಮ್ದೇನಿದ್ರು ಮಾತಿನ ಪಾರತಿ. ಮಾತಿನೊಳಗ ಮನೆ ಕಟ್ಟೋದು, ಮಾತಿನೊಳಗ ಅಡಿಗೆ ಮಾಡೋದು, ಮಾತಿನೊಳಗ ಸಿಹಿ ಖಾರ ಉಳಿಸೋದು. ಈ ಮಾತು ಅನ್ನೋದು ಶಾಶ್ವತ ಬೆಳೀತದೆ. ತಿಂದದ್ದು ಒಂದ್ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತದೆ. ಮಾತು ಬಂಗಾರ, ಸರಿಯಾಗಿ ಉಪಯೋಗಿಸ್ಕೊಂಡ್ರ ಬಂಗಾರ, ಚಲೋ ಇರ್ಲಿಕ್ಕಂದ್ರ ಅಂಗಾರ ಆತಾ. ಈಗ ಏನ್ ಮಾಡೋಣ ಅಂತಂದ್ರ ನೀವು ಒಂದು ಯಾವ್ದಾದ್ರು ಕವಿತೆಯ ಸಾಲುಗಳನ್ನು ಹೇಳಿ. ಹಂಗೆ ಹೇಳಿ ಜನಪದ ಕವಿತೆಯ ಸಾಲು ನೀವು ಸ್ವಲ್ಪ ಕೊಡ್ತೀನಿ. ಈಗ ನೀವು ಪುಸ್ತಕ ನೋಡ್ಕೊಂಡ್ರೆ ಸ್ವಲ್ಪ ಅಷ್ಟೊತ್ತಿನ ತನಕ ನಮ್ಗ ಒಂದು ನಾಟಕ ಡೈಲಾಗ್ ಹೇಳಪ್ಪ ನೋಡೋಣ. ಸರ್, ನಾಟಕ ಡೈಲಾಗ್ ಗಿಂತ ಒಂದು ಇನ್ನು ಕೆಲವೊಬ್ಬರಿಗೆ ಅದು ಸಂದೇಶ ಇನ್ನೂ ಮುಟ್ಟುತ್ತಾ ಇದೆ, ಕೆಲವೊಬ್ಬರಿಗೆ ಇನ್ನೂ ಭಯ ಇದೆ, ಕೊರೋನಾ ಭಯ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಮತ್ತೆ ನಮ್ಮ ಜಯಶ್ರೀ ನಮ್ಮ ಧಾರವಾಡದ ಕಲಾವಿದರು ಸೇರ್ಕೊಂಡು ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಅವರ ಒಂದು ನೇತೃತ್ವದಲ್ಲಿ ಕೊರೋನಾ ಕೂಗು ಅನ್ನೋದೊಂದು ನಾಟಕ ಮಾಡಿದ್ವಿ. ಅದು ಯೂಟ್ಯೂಬ್ ಲೆಲ್ಲ ಇಡೀ ಕರ್ನಾಟಕದಿಂದ ಪ್ರಸಾರ ಆಯ್ತು. ಆಗಿನ ಸಮಯದಲ್ಲಿ ನಾವು ಮಾಸ್ಕ್ ಬಗ್ಗೆ, ಯಾಕಂದ್ರೆ ಬಹಳಷ್ಟು ಜನರಿಗೆ ಹೆದರಿಕಿತ್ತು, ಹೇಳಿದ್ವಿ ನಾವು. ಏನಪ್ಪಾ ಅಂತ ಹೇಳಿದ್ರೆ, ಅಂಜಬೇಡಿ ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ. ಕರೋನಾ ಅಲ್ಲೋ ಅಪಾಯ, ಹೇಳಿ ಕೇಳ್ರಿ ಉಪಾಯ. ಮಾಡಿ ಕುಡಿಯಿರಿ ಕಷಾಯ, ಮಾಡಿ ಕುಡಿಯಿರೋ ಕಷಾಯ, ಇದು ನಮ್ಮ ದೇಹಕ್ಕೆ ಸಹಾಯ. ಅಂಜಬೇಡಿ ಅಳುಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ, ಮಾಸ್ಕ್ ಧರಿಸದೆ ಹೋಗಬೇಡಿ. ನಾವು ಮಾಸ್ಕ್ ಹಾಕೊಂಡಿಲ್ಲ ಅನ್ನೋದು ಮತ್ತೆ ನಮ್ಮ ಪ್ರೇಕ್ಷಕ ಬಾಂಧ ಅಲ್ಲ. ಯಾಕಂದ್ರೆ ಒಂದೇ ಮನೆಯವರಾಗಿ ಒಂದೇ ಕುಟುಂಬ ಆಗಿರೋದ್ರಿಂದ ಈ ನಾವು ಕಾರ್ಯಕ್ರಮ ಶುರು ಆಗೋದಕ್ಕೆ ಮೊದಲಿನ ತನಕ ಮಾಸ್ಕ್ ಹಾಕೊಂಡಿದ್ವಿ. ಆತ ಕಾರ್ಯಕ್ರಮ ಮಾಸ್ಕ್ ಹಾಕೋತೀವಿ. ನಮ್ಮ ಮುಖ ಕೇಳಿಸ್ತಿದೆ, ನಮ್ಮ ಧ್ವನಿ ಸ್ಪಷ್ಟ ಕೇಳಿಸ್ತಿದೆ, ಬೇಜಾರಾಗ್ತದಂತ ಆದ್ರೆ ನೀವು ಮಾತ್ರ ಮಾಸ್ಕ್ ಹಾಕೊಂಡೇ ಕೇಳ್ರಿ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೈ ತೊಳಿತಾ ಇರಿ. ಅಯ್ಯೋ, ಕೈ ತೊಳೆದು ಸೌದೋಗಿದನ್ನು ಆದ್ರೂ ಬೇಜಾರು ಮಾಡ್ಕೋಬಾರ್ದು. ಕೆಲವ್ರು ಏನಂತಾರ, ಹಾಕಿ ತೊಳ್ಕೊಂಡ್ರೆ ಕೈ ರೇಖೆಗಳು ಮಾಯ ಆಗ್ಬಿಡ್ತಾವ. ನಮಗೆಲ್ಲ ಅಲ್ಲ, ನಮ್ಗೆಲ್ಲ ಲಗ್ನ ಆಗ್ಬಿಡ್ತದ. ಕೈ ರೇಖೆ ಅಡ್ಡಿಲ್ಲ, ಸಿಗೋ ರೇಖೆ ಸಿಕ್ಕಿಬಿಡ್ತದ. ಹೊಸ ಅದೃಷ್ಟ ರೇಖೆ ಈಗ ಇನ್ನು ಬೇರೆ ಕೈ ರೇಖೆ ನೋಡಿ ಯಾರಿಗಾರು ತೋರಿಸಿ ಹಸ್ತರೇಖೆಗಳಿಗೆ ಬೇಕು ಅನ್ನೋದಿಲ್ಲ. ಆದ್ರಿಂದ ಆತು. ಈಗ ಕವಿತೆ ಓದ್ತೀರಾ? ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಒಂದೇನು ಅಂದ್ರೆ, ನೀವು ಯಾರ್ಯಾರು ನೋಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ, ಸಾಯಂಕಾಲದ ಒಂದು ಸಮಯ ಅದ ನನ್ ಫಿಕ್ಸು. ಆದ್ರೂ ಎಲ್ಲ ಕಲಾವಿದರು ಬಂದಾರ, ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಬಂದಾರ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರು ತೊಡಗಿಸಿಕೊಂಡಾರ. ಅವ್ರಿಗೊಂದಿಷ್ಟು ಗೌರವವನ್ನ ಕೊಡ್ಬೇಕು, ನಮ್ಮ ಚಾನಲ್ ಮೂಲಕ ಒಂದಿಷ್ಟು ಮಾತಾಡಿಸ್ಬೇಕು. ಯಾಕಂದ್ರೆ ಅವ್ರು ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಆದ್ರೆ ಅವ್ರು ಮಾಡಿರುವಂತ ಕೆಲಸ ಅದಲ್ಲ, ಅದು ನನ್ನ ನೆನಪಾಗಿ ನಮ್ ಜೊತೆಗೆ ಉಳಿಬೇಕು ಅನ್ನುವಂತ ಕಾನ್ಸೆಪ್ಟ್ ಇಂದ ಇದು ಒಂದು ಹೊಸದಾಗಿ ಅವ್ರ ಜೊತೆಗೆ ಚರ್ಚೆಯನ್ನ ಪ್ರಾರಂಭ ಮಾಡಿವಿ. ಸೊ ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಗ್ಯದ. ಬಹಳ ಸಲ ಹೇಳ್ತಾರ, ಸಮ ವಯಸ್ಕರರಿಗಿಂತ ಸಮ ಮನಸ್ಕರರು ನಮಗ್ ಬೇಕು. ಇದೇನು ಗೊತ್ತೇನ್ರಿ, ನಾವು ರೇಡಿಯೋದಲ್ಲಿ ವೇವ್ ಲೆಂತ್ ಅಂತೀವಿ. ಫ್ರೀಕ್ವೆನ್ಸಿ ಒಳಗ ಏನದ ಇದಿರ್ತವಲ್ಲ ತರಂಗಗಳು, ಇದು ಒಂದಾಗಿರ್ತದ. ನಾವು ಇಷ್ಟು ದಿವಸ ಭೇಟಿ ಆಗದೆ ಇದ್ರು ಸಹ ನಮ್ಮ ಭಾವನೆಗಳು, ಧ್ವನಿ ತರಂಗಗಳು ಇಲ್ಲಿ ಮೇಳೇಶವ. ಅವ್ರು ಮಾತಾಡಿದ ಮಾತ್ ನೋಡಿದ್ರ ಬೀಜ್ ಮಾತಂತ. ಓಕೆ, ಹಾಗೆ ನೀವು ರೇಡಿಯೋ ಕಲಾವಿದ್ರು ಇದ್ದು ಫಸ್ಟ್ ಟೈಮ್ ನನ್ನ ಲೈಫಿನ ರೇಡಿಯೋ ಕಲಾವಿದ್ರಿಗೆ ನೋಡ್ತಾ ಇರ್ಬೋದು. ಕೇಳಿದ್ದ ಹಿಂಗೆ ರೇಡಿಯೋದಲ್ಲಿ ಏನೋ ಕೆಲಸ ಮಾಡ್ತಿರ್ತಾರ, ಅದು ಧ್ವನಿ ಅಷ್ಟೇ ಅವ್ರು ಕೆಲಸ ಮಾಡ್ತದ, ಕಾಣಲ್ಲ ಅಂತ ಹೇಳಿ. ಅದ್ರ ಪ್ರತ್ಯಕ್ಷವಾಗಿ ನಿಮಗ ನೋಡಿದ್ರ ಒಂದು 8-10 ಕಲೆಗಳೆಲ್ಲ ಒಂದೇ ಕಡೆ ಸೇರ್ತಾವನೋ ಅಂತ ಹೇಳಿ ಅನಿಸ್ಬಿಡ್ತದೆ. ಅದ್ರ ಜೊತೆಗೆ ಇವತ್ತು 70 ವಯಸ್ಸಿಗೆ ನೀವ್ ಹಿಂಗಿದ್ರಿ ಅಂದ್ರೆ ನಿಮ್ ರಹಸ್ಯ ಒಂದ್ಸಲ ನಮ್ಗೆಲ್ಲ ಓಕೆ ಸರಿ. ನಿಮ್ಮ ರಹಸ್ಯ ಕೇಳೋಕ್ಕಿಂತ ಮುಂಚೆ ಮೊದಲು ನನ್ನದೊಂದು ಕವನವನ್ನ ನಾನು ತಮ್ಮೆಲ್ಲರಿಗೆ ವಾಚನ ಮಾಡಿ ಅನ್ಕೊಂಡಿನಿ. ಕವನದ ಶೀರ್ಷಿಕೆ ಭಾವದ ಬುಗುರಿ.
ತಿರುಗಿತು ನೋಡ ತಿರುಗಿತು ನೋಡ ಎನ್ನ ಭಾವದ ಬುಗುರಿ ತಿರುಗಿತು ನೋಡ. ಭಾವದ ಬುಗುರಿ. ತಿರುಗಿತು ನೋಡ ತಿರುಗಿತು ನೋಡ ಎನ್ನ ಭಾವದ ಬುಗುರಿ ತಿರುಗಿತು ನೋಡ. ಬದುಕಿನ ದಾರವು ಬ್ರಹ್ಮನ ಕರದಿ ಬದುಕಿನ ದಾರವು ಬ್ರಹ್ಮನ ಕರದಿ ಸಿಕ್ಕು ತಿರುಗಿತು ತಿರುಗಿತು ಗಿರಗಿರನೆ ತಿರುಗಿತು ಗಿರಗಿರನೆ ತಿರುಗಿತು. ಮಿರಮಿರನೆ ಹೊಳೆಯುತ್ತ ಮಿರಮಿರನೆ ಹೊಳೆಯುತ್ತ ಕಂಡು ಕಾಣದಂತೆ ಬಣ್ಣ ಬಯಲಾಯಿತು ನೋಡ ಬಣ್ಣ ಬಯಲಾಯಿತು. ತಿರುಗಿತು ನೋಡ ತಿರುಗಿತು ನೋಡ. ಹೃದಯದ ನೆಲದೊಳು ಹುಕ್ಕೆ ಅಳಿಯದ ಸುರಂಗ ಕೊರೆದು ಹೃದಯದ ನೆಲದೊಳು ಹೊಕ್ಕಿ ಅಳಿಯದ ಸುರಂಗ ಕೊರೆದು ತಿರುಗಿತು ಬಣ್ಣದ ಬುಗುರಿ ಒಂದೇ ಸಮ ಒಂದೇ ಸಮ ಒಂದೇ ಸಮ. ಮನದ ಮರದೊಳು ಕೆತ್ತಿ ನೋಟದೇಳು ಬಣ್ಣಗಳು ಹೊತ್ತು ಮನದ ಮರದೊಳು ಕೆತ್ತಿ ನೋಟದೇಳು ಬಣ್ಣಗಳು ಹೊತ್ತು ಕಾಲ ಕಾಲಕ್ಕೆ ಹೊಸ ಭಾವವಾಗಿ ತಿರುಗುತ್ತ ಕಾಲ ಕಾಲಕ್ಕೆ ಹೊಸ ಭಾವವಾಗಿ ತಿರುಗುತ್ತ ಎನ್ನ ಭಾವದ ಬುಗುರಿ ಎನ್ನ ಜೀವದ ಬುಗುರಿ ತಿರುಗಿತು ನೋಡ ತಿರುಗಿತು ನೋಡ. ದೈವವೆಂಬ ಸೂತ್ರಧಾರ ಬಿಗಿದೆನ್ನ ನರಗಳ ದೈವವೆಂಬ ಸೂತ್ರಧಾರ ಬಿಗಿದೆನ್ನ ನರಗಳ ದಾರ ತಿರುಗಿಸಿದ ತಿರುಗಿಸಿದ ಒಂದೇ ಸಮ ತಿರುಗಿತು ನೋಡ ಎನ್ನ ಭಾವದ ಬುಗುರಿ ತಿರುಗಿತು ನೋಡ. ಅಲ್ರಿ ಮಕ್ಕಳೆಲ್ಲ ಆಡುವಂತ ಬುಗುರಿನ ಜೀವನದ ಕ್ಷೇತ್ರಕ್ಕೆ ಆ ಭಾವದೊಳಗ ಜೀವ ಸೆಲೆ ಅದ ಅಲ್ಲಿ ಜೀವ ಅದ ಹೌದಲ್ರಿ. ಖಂಡಿತ. ಮತ್ತೆ ಇಷ್ಟೆಲ್ಲ ಇರ್ಬೇಕಾದ್ರೆ ಸರ್ ಮೇಡಮ್ ಇವ್ರು ಮಾತು ಮಾಡಿಸ್ತಾ ಇದಾರೆ. ನೀವು ಅವರ ಯೌವನದ ಕೇಳೋದಕ್ಕಿಂತ ಇಲ್ಲಿ ಕೂತಾಳ ನೋಡ್ರಿ ನನ್ನ ಅರ್ಧಾಂಗಿ ಕೇಳ್ರಿ. ಈ ಸಿರಿ ಉಟ್ಟಾಳ ಅದು ಅರ್ಧಾಂಗಿನ್ ಕೇಳ್ರಿ ಹೇಳ್ರಿ ಮೇಡಮ್. ಹೇಳ್ಬೇಕು ಅವ್ರ 70 ವಯಸ್ಸಿನಾಗ 20 ವರ್ಷದ ಹುಡುಗನಂಗೆ ಇದ್ದಾರಲ್ಲ ಯಾಕೆ ಏನು ಬಿಟ್ಟು ಅಂತ ನೀವ್ ಹೇಳ್ಬೇಕು ಮೇಡಮ್. ಹಂಗೇನಿಲ್ಲ, ಅವ್ರಿಗೆ ಎಲ್ಲ ಬರವಣಿಗೆನಲ್ಲಿ ಬಹಳ ಆಸಕ್ತಿ ಇರೋದ್ರಿಂದ ತಮ್ಮ ದುಃಖನೆಲ್ಲ ಮರೆಯೋದಕ್ಕೆ ಅಂತ ಅವರು ಈ ಇದನ್ನ ಬಹಳವಾಗಿ ಉಪಯೋಗಿಸ್ಕೊಂಡು ಅವರು ಅದರಿಂದ ಉತ್ಸಾಹಿಗಳಾಗಿರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ಸತ್ತಾಗ 10ನೇ ದಿವಸದೊಳಗೆ ಅವನ ಬಗ್ಗೆ ಎಷ್ಟು ಬರ್ದಿದ್ದಾರೆ ಅಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗ್ತಿತ್ತು. ನಾವೆಲ್ಲ ಏನು ಬೇಡ ಸುಮ್ಮನೆ ಕೂತಿದ್ದೀವಿ ಅಂತಂದಾಗ ಅವರು 10 ದಿವಸದಲ್ಲಿ 10 ಪುಸ್ತಕ ಆಗೋಷ್ಟು ಮೆಟೀರಿಯಲ್ ಅವನ ಬಗ್ಗೆ ಬರೆದು ಎಲ್ಲಾನು ತಮ್ಮ ದುಃಖನೆಲ್ಲ ಅದರ ಜೊತೆನಲ್ಲೇ ಕಳ್ಕೊಂಡಿದ್ದಾರೆ. ಅದರಿಂದ ಅವ್ರು ಇಷ್ಟು ಉತ್ಸಾಹಿಗಳಾಗಕ್ಕೆ ಆ ಬರವಣಿಗೆನೆ ಅವ್ರಿಗೆ ಒಂದು ವೇದಿಕೆ ಆಗಿದೆ. ಅದರಿಂದಾನೇ ಅವ್ರು ಇಷ್ಟು ಬಂದಿದ್ದಾರೆ. ಅವರು ನನ್ನ ಮಗನ ಬಗ್ಗೆನೂ ಒಂದು ಪುಸ್ತಕ ಮಾಡಿ ಅದು ಈ ಹೆರಿಗೆ ನೋವು ಇರುತ್ತಲ್ಲ ಆ ರೀತಿ ಅವ್ರಿಗೆ ಅದನ್ನ ತಮ್ಮ ನೋವನ್ನ ಅದನ್ನ ಹೊರಗಾಕೋ ತಕ್ಕ ಅವ್ರಿಗೆ ಸಮಾಧಾನ ಇಲ್ಲ. ಆ ರೀತಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದೇ ಅದರ ಗುಟ್ಟು ನೋಡ್ರಿ ಸರ್, ಎಂತ ಅದ್ಭುತ. ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಇರುವಂತ ಪ್ರೀತಿ, ನೋವು, ಅವು ನಲಿವು, ಅವನು ಯಾವ ಇಡೀ ಜಗತ್ತನ್ನೇ ಮಾರಿ ಕೊಟ್ಟರು ಸಮೇತ ಅಂತ ಆಗುದಿಲ್ಲ. ಆದ್ರೂ ನಿಮ್ಮ ನೋವು ನನಗೂ ಒಂಥರ ಬಹಳ ಬೇಜಾರಾಯ್ತು. ನಾನು ನನ್ನ ತಂದೆ ತಾಯಿಗೆ ಸಣ್ಣ ವಯಸ್ಸಿನಲ್ಲೇ ಕಳ್ಕೊಂಡೆ. ಆದ್ರೂ ಆ ತಾಯಿ ಮೇಲೆ ಒಂದು ಕವನ ಬರ್ದಿದ್ದೇನೆ, ಮೊದಲನೇ ಕವನ. ಸ್ವೀಟ್ ಆಗಿ ಹೇಳ್ತೇನೆ. ನಿಜವಾಗ್ಲು ನನಗ್ ಮಾತ್ರ ನಾ ಬರ್ದಾಗ ಸ್ವೀಟ್ ಅನಿಸ್ಬಿಡ್ತದ. ಓಕೆ, ಶಾರ್ಟ್ ಮಾಡ್ತೇನ್ರಿ. ಅ ಅಕ್ಷರ ಅಮೃತ ನನ್ನ ಶೀರ್ಷಿಕೆಯ ಕವನದ ಹೆಸರು ಅ ಅಕ್ಷರ ಅಮೃತ. ಅ ಎಂಬ ಅಕ್ಷರ ಅಜ್ಜ ಅಜ್ಜಿ ಹುಟ್ಟಿತು. ಅಪ್ಪ ಅವ್ವ ಮಡಿಲಲ್ಲಿ ಮಗಳಾಗಿ ಹುಟ್ಟಿತು. ಅಪ್ಪ ಅಮ್ಮ ಇಟ್ಟರು ಅಂದ ಚಂದದ ಹೆಸರು. ಅಪ್ಪ ಬಿಟ್ಟೋದ 35ರ ಹರೆಯದಲ್ಲಿ. ಅಪ್ಪ ಬಿಟ್ಟೋದ 35ರ ಹರೆಯದಲ್ಲಿ. ಅಮ್ಮನು ಆದಳು 26ರ ವಿಧವೆಯಾದಳು ಹರೆಯದಲ್ಲಿ. ಇಷ್ಟಕ್ಕೆ ಮುಗಿಯಲಿಲ್ಲ ವಿಧಿಯಾಟ, ಬೆನ್ನಿಗೆ ಅಂಟಿತು ಗೋಳಾಟ. ಸಿಕ್ಕಿತು ನಮಗೆ ಬಡತನ ಬೆಂದು ಸುಟ್ಟ ವಿಷದ ಊಟ. ಬಹಳ ಚೆನ್ನಾಗಿದೆ. ಅದು ನೋವು ಅನ್ನೋದು ಒಳಗಿಂದ ಕುದ್ಕೊಂಡು ಬರ್ತದೆ. ನನಗೆ ಬಹಳ ಸಲ ಅನಿಸ್ತದ, ನಾವು ಗಂಡಸರಿಗೆ ನೀವೆಲ್ಲ ಟಿಕ್ಕಿಸ್ತೀರಿ ಹೆಂಗಸರು, ಆದ್ರೆ ಗಂಡಿಗೂ ಸಹ ಹೆಣ್ಣು ಹೃದಯ ಇರ್ತದೆ. ಹೌದು ಅದೇ ಏನಂದ್ರೆ ಚಿಕನ್ ನಿಂದ ನನಗೆ ಹೆಣ್ಣು ಭಾವನೆ ಇತ್ತು ನನಗೆ. ನಾನು ದೇವರದಾಸಿಮಯ್ಯನವ್ರು ಬರ್ತದಲ್ಲ, ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅಲ್ಲ, ಆ ವಚನದಾಗಿ ನನಗೆ ಏನಿಸ್ಬಿಟ್ಟಿತ್ತು,
ಚಿಕನ್ ನಿಂದ ನಾನು ಹೆಣ್ಣಾಗಿರ್ಬೇಕಾಗಿತ್ತು, ಒಂದು ಮಗುನ್ ಹೆರಬೇಕಾಗಿತ್ತು, ಆ ನೋವು ಅನುಭವಿಸ್ ಅಲ್ಲ ನಾನು ಆಮೇಲೆ ಮುಂದೇನೈತ್ರಿ, ನಾ ಭಾರತೀಯ ಕುಟುಂಬ ಯೋಜನಾ ಸಂಘ ಅಂತ NGO ದಲ್ಲಿ ಕೆಲಸ ಮಾಡಿದೆ. ಅವಾಗ ನಾನು ಬಹಳ ಪ್ರಾಕ್ಟಿಕಲ್ ಆಗಿ ಒಬ್ಬ ಡಾಕ್ಟರ್ಗಿಂತ ಜಾಸ್ತಿ ಕೆಲಸ ಮಾಡ್ಲಿಕ್ಕಾಯ್ತು. ಯಾಕಂದ್ರೆ ಹೆಣ್ಮಕ್ಳ ಸಭೆ ಎಲ್ಲ ನಡೆಸಬೇಕಾದ್ರೆ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನೀವು ಗಂಡ್ಸಾಗಲ್ಲ. ನಾನು ಒಬ್ಬ ಹೆಣ್ಣು ತರ ಅವ್ರ ಹತ್ರ ಮಾತಾಡಿದಾಗ, ಅವರ ಅಂತಃಕರಣ ಮುಟ್ಟಿದಾಗ, ಅಕ್ಕ ತಂಗೇರಿ ಅಂತಂದಾಗ, ಮಕ್ಕಳೇ ಅಂದಾಗ, ಅವ್ರ ಹತ್ರ ತಾಯಂದೇ ಅಂದಾಗ ಎಷ್ಟು ಖುಷಿಯಿಂದ ಅವರು ಮಾಡ್ತಿದ್ರು. ಅಂದ್ರೆ ನಮ್ಮ ಹತ್ರ ಒಂದು ಭಾವನೆ ಇರ್ಬೇಕು, ಮೃದು ಭಾವನೆ ಇದ್ರೆ ಮಾತ್ರ. ರಾಮನಿಗೆ ಹೇಳ್ತಾರ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಅಂದ್ರೆ ನಾವು ಜೀವನದೊಳಗ ಸಿದ್ಧಿ ಮಾಡ್ಕೋಬೇಕು. ನಾನೇ ಕಟಕ್ ರೊಟ್ಟಿ ಹೆಂಗಿರ್ತೀನಿ ಅಂದ್ರೆ ಹೆಂಡತಿಗೆ ಸುಖ ಎಲ್ಲ ಯಾಕಂತ ಹೇಳಿದ್ರೆ ರವಿಕಣ್ಣದನ್ನ ಕವಿ ಕಣ್ಣ ಅಂತ ಹೇಳ್ತೀವಿ ನಾವು. ಧಾರವಾಡದ ದೇಂದ್ರೆ ಅಜನವರ ಕಡೆ ಹೇಳಿದ್ದಾರೆ, ನಾನು ಬಡವಿ ಆತ ಬಡವ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಅಂತ ಹೇಳಿದಾಗ ಆ ಕಾವ್ಯ ನಿಮ್ಗೆ ಸ್ಫೂರ್ತಿ ಅಂತ ಅನ್ಸುತ್ತೆ. ಸರ್, ನೀವು ಹೆಣ್ಣು ಅಂತ ಹೇಳಿ ನಿಮ್ಮ ಹೆಣ್ಣಿನ ಭಾವನೆ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಬಟ್ ನನಗೆ ಏನಾಗಿದೆ ಅಂದ್ರೆ ನನ್ನ ಗಂಡು ಹುಡುಗ ಅಂತ ಲೆಕ್ಕದಲ್ಲಿ ನನ್ನ ಭಾವನೆಗಳು ಗಂಡ ನಾವು ಪೊಲೀಸ್ ಆಗ್ಬೇಕಾಯ್ತು, ಪೊಲೀಸ್ ಗಳಿಗೆ ಹೆದರಿಕೆ ಆಗ್ಬಿಡ್ತಿತ್ತು. ಈಕೆ ಏನಾದ್ರು ರಂಗಭೂಮಿ ಬಿಟ್ಟು ಪೊಲೀಸ್ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ ಬಡಿತಿತ್ತು. ಈ ನಡುವೆ ಇದೆಲ್ಲ ಒಂದು ರಂಗಭೂಮಿ, ಗಂಡು ಹೆಣ್ಣು ಹೊಡೆದಾಟ ಎಲ್ಲ ಬಿಟ್ಟು ಒಂದ್ ಸ್ವಲ್ಪ ಒಡನಾಟ ಭಾವ ಲೋಕಕ್ಕೆ ಹೊಂಚಿ ಹೋಗೋಣ ಒಂದು ಸಣ್ಣ ಭಾವಗೀತೆ ಅದು. ಓ ಕುಳಿಯಂಬರ ಧರಿಸಿಹ ಭೂಮಿ, ಅಂಬರಾಂಗಗಳ ಚಿತ್ತಾರ, ಓ ಕುಳಿಯಂಬರ ಧರಿಸಿಹ ಭೂಮಿ, ಅಂಬರಾಂಗಗಳ ಚಿತ್ತಾರ, ಶರಧಿ ಚಾದರವ ಹೊದ್ದ ನೆಲವಿದು ಅನಿಶಯಡವನ ಪ್ರಸ್ತಾರ, ಪ್ರಸ್ತಾರ ಪ್ರಸ್ತಾರ ಪ್ರಸ್ತಾರ, ಮೂಡಣ ದಿಸೆಯಲಿ ಮೂಡುತಿಹನು ರವಿ ನೀಲಾಂಬರವನು ಶೋಭಿಸುತ್ತ, ಮೂಡಣ ದಿಸೆಯಲಿ ಮೂಡುತಿಹನು ರವಿ ನೀಲಾಂಬರವನು ಶೋಭಿಸುತ್ತ, ಹೂನಗೆ ಹೊಮ್ಮುವ ಔಡಲ ನೆಲವಿದು, ಹೂನಗೆ ಹೊಮ್ಮುವ ಔಡಲ ನೆಲವಿದು, ಜ್ಯೋತಿಷ್ಮತಿಯಲಿ ಪ್ರಭೂತೆ, ಜ್ಯೋತಿಷ್ಮತಿಯಲಿ ಪ್ರಭೂತೆ, ಓ ಕುಳಿಯಂಬರ ಧರಿಸಿಹ ಭೂಮಿ, ಅಂಬರಾಂಗಗಳ ಚಿತ್ತಾರ, ಶರದಿ ಚಾದರವ ಹೊದ್ದ ನೆಲವಿದು ಅನಿಶಯಡವನ ಪ್ರಸ್ತಾರ, ಪ್ರಸ್ತಾರ ಪ್ರಸ್ತಾರ ಪ್ರಸ್ತಾರ. ಈಗ ಅವ್ರು ಹಾಡು ಹೇಳಿದ್ರು, ಈಗ ನಾವು ನಾಟಕ ಮಾಡೋಣಲ್ಲ. ಈಗ ನಾಟಕದ ಪ್ರಪಂಚಕ್ಕೆ ಶ್ರೀದೇವಿಯವರು ಒಂದ್ಸಲ ನಾಟಕ ಮಾಡಿದ್ರಂತ, ಅವ್ರ ಅನುಭವ ಹೇಳ್ಬಿಟ್ರೆ ಆಮೇಲೆ ನಾವು ಹೋಗ್ತೀವಿ. ಸಾಧ್ಯ ಆದ್ರೆ ಒಂದು ಅಭಿನಯ ಮಾಡಿ ತೋರಿಸಿ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಸ್ವಲ್ಪ ಹೆಂಗೆ ಹೇಳಿ ಖಂಡಿತ ಸರ್. ಬಸವ ಕಲ್ಯಾಣದೊಳಗ ಒಂದ್ಸಲ ನಾವು ನಾಟಕ ಮಾಡಿದ್ದೆ ನಾನು. ಅದ್ರಲ್ಲಿ ಐದಕ್ಕಿ ಲಕ್ಕಮ್ಮನ ಪಾತ್ರವನ್ನ ಮಾಡಿದ್ದೆ. ಪಾತ್ರದೊಳಗ ಏನಾಗಿರ್ತದಂದ್ರೆ ಐದಕ್ಕಿ ಮಾರಯ್ಯನವರು ಒಂದ್ಸಲ ಏನ್ ಮಾಡ್ತಾರ ಅಂದ್ರೆ ಬಸವೇಶ್ವರರು ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತಾರ. ಅಂದ್ರೆ ಆಸೆ ಅನ್ನುವಂಥದ್ದು ಇವ್ರಿಗೆ ಬಿಟ್ಟು ಹೋಗ್ಯಾದಿಲ್ಲ ಅಂತ. ಹಂಗಾಗಿ ಅವ್ರು ಒಂದ್ ಪರೀಕ್ಷೆ ಮಾಡ್ಬೇಕಂತ ಒಂದಿಷ್ಟು ಅಕ್ಕಿಯನ್ನ ಹೆಚ್ಚು ಇರ್ತಾರ. ಇವ್ರು ಏನ್ ಮಾಡಿರ್ತಾರ ಅಂದ್ರೆ ಇವತ್ ಹೆಚ್ಚಿಗೆ ತಗೊಂಡ್ ಹತ್ತಲ್ಲ, ಬೇರೆ ಕಡೆ ಹುಡ್ಕಾಟ್ ಮಾಡೋ ಹತ್ತಲ್ಲ ಅಂತ ಅಷ್ಟು ಎಲ್ಲ ತುಂಬ್ಕೊಂಡು ಮನಿಗ್ ಬಂದಿರ್ತಾರ. ಮನಿಗ್ ಬಂದು ಬಹಳ ಖುಷಿಯಿಂದ ಏನ್ ಹೇಳ್ತಾರ ಅಂದ್ರೆ ನಮ್ ಕಡೆ ಮರ ಅಂತಾರ, ನಿಮ್ ಕಡೆ ಅದು ಹೆಂಡತಿಗೆ ಹೇಳ್ತಾರಲ್ಲ, ಅಕ್ಕ ಮಗ ಮರ ತಗೊಂಡ್ ಬಾ ಇವತ್ತೆಲ್ಲ ಬಹಳ ಸಿಕ್ಕವ ಅಂತ ಹೇಳಿ ಖುಷಿಯಿಂದ ಅದ್ರ ಹಾಕಿನ ಅಕ್ಕಿ ಬಹಳ ದಂಗ ಆಯ್ತಾಳ. ಗಂಡ ಯಾಕೋ ಇಷ್ಟೆಲ್ಲ ತಗೊಂಡ್ ಬಂದ್ರ ಅಂತ ಅವಾಗ ಒಂದು ವಚನವನ್ನ ಹೇಳ್ತಾಳ. ಅದು ಯಾವುದು ಅಂತ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ಅಯ್ಯ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ,
ಈ ಸಖ್ಯ ಆಸೆ ನಿನಗೇಕೆ, ಏಕೆ ಈ ಸಖ್ಯ ಆಸೆ ನಿನಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತೇಳಿ ಅವಳು ಏನ್ ಮಾಡ್ತಾಳ ಅಂದ್ರೆ ನೀನು ದೂರ ಕೊಡ್ತೀನಿ ಅಂತ ಹೇಳು, ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲಿ ಅಂದ್ರೆ ಅಮರೇಶ್ವರ ಲಿಂಗದೊಳಗ. ಇದು ನೀನ್ ತಪ್ಪು ಮಾಡಿದ್ದಿ. ಇದು ಇಡೀಯಾದ ಒಂದು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತದ್ದು. ಇವತ್ತು ಏನಂದ್ರೆ ಹೆಣ್ಮಕ್ಳು ಬಹಳ ಆಸೆ ಬುರ್ಕಿರ್ತಾರ, ಅವ್ರಿಗೆ ಬಂಗಾರ ಬೇಕು, ಬೆಳ್ಳಿ ಬೇಕು, ಏನೇನೋ ಬೇಕು ಅಂತ ಹೇಳಿ ಹೇಳಿರ್ತಾರ. ಬಹಳಷ್ಟು ಭ್ರಷ್ಟಾಚಾರಕ್ಕೆ ಮನೆ ಮೂಲ. 12ನೇ ಶತಮಾನದೊಳಗ ಐದಕ್ಕಿ ಲಕ್ಕಮ್ಮ ಪ್ರಶ್ನೆ ಮಾಡಿದ್ರು ಅಂದ್ರೆ ಆಸೆ ಯಾರಿಗೆ? ಹೌದು, ಅದು ಅವತ್ತವತ್ತಿಗೆ ಆಗುವಷ್ಟೇ ಅಕ್ಕಿಯನ್ನು ತಗೊಂಡ್ಬರ್ಬೇಕು, ದಾಸೋಹಕ್ಕೆ ಹೋಗ್ಬೇಕು, ತಮ್ಮ ಮನೆಯೊಳಗೆ ದಾಯಕ ಮಾಡಿ ಕೈಲಾಸ ಹೊಂದಬೇಕು ಶರಣರ ಅಂದ್ರು. ನನಗೆ ಬಹಳ ಸಂತೋಷ ಏನ್ ಗೊತ್ತೇನ್ರವ, ಶರಣರ ಬಗ್ಗೆ ನಾನು ರಾಯಚೂರಿನಲ್ಲಿದ್ದಾಗ 26 ರೂಪಕ ನಾಟಕ ಮಾಡಿಸೇನಿ. ದಾಸರ ಬಗ್ಗೆ 26 ರೂಪಕ ನಾಟಕ ಮಾಡಿಸೇನಿ. ಅಂದ್ರೆ ನಾವ್ ಏನ್ ಮಾತಾಡ್ತೀವಿ, ಮಾತಾಡುವಂತ ಮಾತು, ನಡೆಯುವಂತ ನಡೆ, ನುಡಿ ಎಲ್ಲ ಒಂದಾಗಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹೇಳುವುದೊಂದು ಮಾಡುವುದೊಂದು, ಮಗ ಬೇರೆಯವರಿಗೆ ಇನ್ನೊಂದು, ನನಗೆ ಒಂದು, ಹಿಂಗಿರ್ಬಾರ್ದು. ಹೌದು, ಅದಕ್ಕೆ ಒಂದು ನಾಟಕದ ಮಾತು ಹೇಳಪ್ಪ. ಏನಂದ್ರೆ ಜನರಿಗೆ ಒಂದು ಇಂಗ್ಲಿಷರು ಬಂದ್ರು ನಮ್ಮ ಕಾಲದಾಗ, ನಮ್ಮನ್ನ ದಾಸ್ಯಕ್ಕೆ ತಳ್ಳಿದ್ರು. 300 ವರ್ಷಕ್ಕಿಂತ ಜಾಸ್ತಿ ನಮಗೆ ದಾಸ್ಯದ ಬೇಡಿಯೊಳಗೆ ಹಾಕಿದ್ರು ಭಾರತ ಮಾತೆಯನ್ನ. ಮೆಚ್ಚಿದಂತ ಸಂಗೊಳ್ಳಿ ರಾಯಣ್ಣನ ಮಾತು ಕೇಳೋಣ. ಸರಿ ಸರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳೋದಾಗಿ ನಮ್ಮ ದೇಶದ ಜನದೇಶಕ್ಕೂ ಕೂಡ ಗೊತ್ತು. ಸ್ವಾತಂತ್ರ್ಯ ಕಿಚ್ಚು ಮತ್ತು ಕೆಚ್ಚನೆ ಹೆಚ್ಚಿದಂತಹ ಪ್ರತಿಯೊಬ್ಬ ಕನ್ನಡಿಗರ ನರನಾಡಿಯಲ್ಲಿ ಮಿಡಿಯುವಂತಹ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ. ನಿಂತ್ಕೊಂಡು ಮಾಡ್ಬೇಕಾ? ಕಲಾವಿದ ಸರ್ ತಾಯಿ ಮಗ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಂಗವ ಹೇಳ್ರಿ. ನಿಂತು ಮಾಡಿ ನಾವು ಕುಂತ ಕೇಳ್ತೇವೆ. ಬ್ರಿಟಿಷರು ರಾಯಣ್ಣನ ಬಂದು ಕಪ್ಪ ಕೇಳ್ತಾರೆ. ಆಗ ನಮ್ಮ ರಾಯಣ್ಣ ಹೇಳ್ತಾನೆ, ಇದರ ಸಮಯದ ಅಭಾವದಿಂದ ನಾವೆಲ್ಲವನ್ನು ಸ್ವಲ್ಪ ಗಡಿತಗೊಳಿಸ್ತಾ ಇದ್ದೀವಿ, ಯಾಕಂದ್ರೆ ನಾವು ನೋಡುವಂತ ಪ್ರೇಕ್ಷಕರಿಗೂ ಬೇಜಾರಾಗ್ಬಾರ್ದಲ್ಲ. ಆವಾಗ ನಮ್ಮ ರಾಯಣ್ಣ ಹೇಳ್ತಾನೆ, ಏನೋ ಕೆಂಪು ಮೋತಿಯ ಕೋತಿಗಳೇ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪವನ್ನು ಕೊಡುವುದಕ್ಕೆ ನೀವೇನು ಉತ್ತಿದವರಲ್ಲ, ಬಿತ್ತಿದವರಲ್ಲ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕ ಕೊಡಬೇಕು ಕಪ್ಪ? ನೀವೇನು ನನ್ನ ನಾಡಿನ ಮಕ್ಕಳ ಹಾಗೆ ಮಡಿಕೆ ಕುಡಿಕೆಗಳನ್ನು ಮಾಡಿದವರಲ್ಲ, ಕುಳ ಕಬ್ಬಿಣವನ್ನು ಹಣಿದವರಲ್ಲ, ಬಿಸಿಲು ಮಳೆ ಚಳಿಗೆ ಕಂಬಳಿಗಳನ್ನು ನೇಯ್ದವರಲ್ಲ. ನಿಮಗೇಕೆ ಕೊಡಬೇಕು ಕಪ್ಪ? ಬರೀ ಕಪ್ಪವಷ್ಟೇ ಅಲ್ಲ, ನನ್ನ ನಾಡಿನ ಹಿಡಿ ಮಣ್ಣನ್ನು ನಿಮಗೆ ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗಿ, ಇಲ್ಲದಿದ್ದರೆ ನಾನು ಮಾತನಾಡುವುದಿಲ್ಲ. ನನ್ನ ತಾಯಿ ಚನ್ನವನ ಖಡ್ಗ ಮಾತನಾಡುತ್ತದೆ, ಎಚ್ಚರ. ನೋಡ್ರಿ, ಇಲ್ಲಿ ಅವರು ಮೇಕಪ್ ಕಾಸ್ಟ್ಯೂಮ್ಸ್ ಹಾಕೊಂಡು ರಂಗ ಸಜ್ಜಿಕೆ ಇದ್ರೆ ಅಪೂರ್ವವಾಗಿರ್ತದೆ. ಈಗ ನಾವೆಲ್ಲ ಇಲ್ಲಿ ಬರೀ ಮಾತಿನ ಮೂಲಕ ನಿಮಗೆ ವಿವಿಧ ಕಲೆಗಳನ್ನು ಚರ್ಚೆ ಬರಲಿ. ರಾಯಣ್ಣನ ತಾಯಿ ಕೆಂಚವ ಮುಗಲ್ ಹರಿದು ಹಗಲ್ ಮೇಲೆ ಬಿದ್ರು, ಬಗಲ್ ತೋರ್ಸೋ ಕುಲಾಲ ಈ ಕೆಂಚವ ಏನಂದೆ ಕುಲ್ಕಣಿ ಬಾಳ ಕೆಂಚಿ ಅಂತೀಯನ್ನ, ನಿನ್ನ ಬಾಯಾಗ ಹುಳ ಬಿದ್ದ ಹಾಳಾಗೋದೆ. ಇದ ಮಾತು ನನ್ನ ಮಗ ರಾಯಣ್ಣ ಹೇಳಿದ್ದೆ ಅಂತಂದ್ರೆ ನಿನ್ನ ಮೈಯಾಗಿನ ಚರ್ಮ ಸುರಿದು ನನ್ನ ಕಾಲಿಗೆ ಕೆರು ಮಾಡಿ ಹೊಲಿಸ್ತಿದ್ದ, ಕೆರು ಮಾಡಿ ಹೊಲಿಸ್ತಿದ್ದ. ಹಾ ಬರ್ತೇನೆ, ನನ್ ರಾಯ ಬಂದು ನೀನು ನೋಡ್ಕೊತಾನ, ನೋಡ್ಕೊತಾನ, ಬರ್ತೇನೆ. ಕೊಲೆಸಿ ನೀನು ಸಂಗೊಳ್ಳಿ ರಾಯಣ್ಣನಿಗೆ ಗಲಿಗೆ ಶಿಕ್ಷೆಗೆ ಕರ್ಕೊಂಡು ಹೋಗ್ತಿರ್ತಾರ. ಅವಾಗ ತಾಯಿ ಕೆಂಚವ ರಾಯಣ್ಣನ ಸುದ್ದಿ ಕೇಳಿದಾಗ ಅದು ಏನಾಗ್ತೈತಿ ಪ್ರಸಂಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ. ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸುವಂತ ಸಮಯ ನಾನೇ ರಾಯಣ್ಣನಾಗಿ ನಿಂತಿದ್ದೀನಿ ಇಲ್ಲಿ. ರಾಯಣ್ಣನ ತಾಯಿ ಕೆಂಚವ್ವ ಬಂದು ರಾಯಣ್ಣನ ಅಪ್ಕೊಂಡು ಮಾಡಿದಂತಹ ಸನ್ನಿವೇಶ. ಏ ಕೆಂಚವ, ನಿನ್ನ ಮಗ ರಾಯಣ್ಣನಿಗೆ ಗಲ್ಲಿಗೆ ಹಾಕಕತ್ತಾರ. ಹಾ, ನನ್ನ ಮಗನ ಗಲ್ಲಿಗೆ ಹಾಕಕತ್ತಾರ. ಅಯ್ಯೋ ಯಪ್ಪ, ಏನ್ ಮಾಡ್ಬಿಟ್ರು? ರಾಯ ನನಗೆ ಕಟ್ಕೋರಿ ಏನ್ ಮಾಡ್ಬಿಟ್ರು ಯಪ್ಪ? ಸಾಯಬ್ರ, ನಿಮ್ ಕಾಲ್ ಮುಗಿದ್ ಕೇಳ್ಕೊತಾರಪ್ಪ, ನನ್ನ ಗಲ್ಲಿಗೆ ಹಾಕ್ರು, ನನ್ನ ಮಗನ ಗಲ್ಲಿಗೆ ಹಾಕ್ಬೇಡ್ರು ಯಪ್ಪ. ಯವ್ವ, ಕೆಟ್ಟ ಹುಡುಗರು ಸಂಬಂಧ ನೀನ್ ಯಾಕೆ ಬೇಳ್ತಿದಿ? ಈ ದಿನ ಮಗ ರಾಯಣ್ಣ
ಷಂಡ ಅಲ್ವಯ್ಯವ್ವ, ಷಂಡ ಅಲ್ಲ. ನಮ್ಮ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಈಗಿನ ಮಗ ಪ್ರಾಣ ಕೊಡಕ್ಕೂ ಸಿದ್ಧ ಇಲ್ಲಲ್ಲ. ನಿನ್ನ ಮಗ ಈ ರಾಯಣ್ಣ ಸತ್ರ ಏನಾಗ್ತದೆ? ನಮ್ಮ ಕನ್ನಡ ನಾಡಿನಾಗ ಪ್ರತಿಯೊಂದು ಮನೆಯೊಳಗೂ ರಾಯಣ್ಣ ಮತ್ತೆ ಹುಟ್ಟಿ ಬರ್ತಾರಯ್ಯವ್ವ, ಮತ್ತೆ ಹುಟ್ಟಿ ಬರ್ತಾರ. ರಾಯ ಈ ಕಟುಗುರು ಗಮನ ಹಾಕಾಕತ್ರು ನಿನ್ನ ಎದೆ ಕುಡಿಯಾಗ ನೆಟ್ಟದಾಯಿತು ಯಪ್ಪ, ನೆಟ್ಟದಾಯಿತು ನನ್ನ ಮಗನ. ಸಾಯಬ್ರಾಜ್ಯ ಮಾಡ ತಾಯಿನಾರ ನನ್ನ ಮಗನ ಮಾರಿ ನೋಡಕ್ ಬಿಡ್ರು, ಮಾರಿ ನೋಡಕ್ ಬಿಡ್ರಿ ರಾಯ. ಎತ್ತು ತಾಯಿಗಿನ ಮಣ್ಣು ಹಾಕ್ಬೇಕಾಗಿದ್ದು ಹೊತ್ತನ್ಯಾಗ ತಾಯಿನ ಮಣ್ಣು ಹಾಕೋ ಹೊತ್ತು ಬಂತಲ್ಲೋ ನನ್ನ ಮಗನ. ರಾಯ ನಾಡಿನ ತುಂಬಾ ಶೂರ್ತನ ಮೆರೆದು ಮುತ್ತು ರತ್ನ ಹಾಕೋಳ ಈ ಕೋಳಿಗೆ ಈ ಕಟೂರ ಹಾಕೋ ನಾ ಹೆಂಗ್ ನೋಡ್ಲು ರಾಯ. ಯಪ್ಪ ನಾನಿನ್ ಸಲ ಹೇಳಕತ್ತಿಲ್ಲ ನನ್ನ ಮಗನ. ನನ್ನ ಹೊಟ್ಟಾಗ ನಿನ್ನಂತ ಇನ್ನು 10 ಮಕ್ಕಳು ಹುಟ್ಟಿದ್ರ ಈ ನಾಡಿ ಕೊಡ್ತಿದ್ದ, ಈ ನಾಡಿ ಕೊಡ್ತಿದ್ದ. ನಮಸ್ಕಾರ. ಬಹುಶಃ ಮೇಡಮ್ ಮುಂದುವರೆದ ನೀವು ನಮ್ಮ ಪ್ರೇಕ್ಷಕರು ಬಹಳ ಭಾವುಕರಾಗಿರ್ಬೋದು ಅನ್ಕೊಂಡಿದ್ದೀನಿ ನಾನು ಕೂಡ. ಅಲ್ಲ, ನಾನು ಇವ್ರನ್ನ ಸೈನಿಕರಾಗಿ ಹಿಡ್ಕೊಂಡ ಹೋದ್ರೆ ನನಗೆ ಕಣ್ಣಾಗ ನೀರು ಬರಕತ್ತಪ್ಪ. ಏನ್ ಮಾಡೋದು? ಅಭಿನಯ ಅನ್ನೋದು ಹಿಂಗಿರ್ತದಲ್ರಿ. ಖಂಡಿತ ಸರ್. ಸಮಾಜದ ಬದಲಾವಣೆ ರಂಗಭೂಮಿಯಿಂದ ಕಂಡ್ಕೋಬಹುದು ಅನ್ನೋದಕ್ಕೆ ಆ ರಂಗಭೂಮಿ ಕಲಾವಿದರು. ಈಗ ನನಗೊಂದು ಹೇಳಿ, ಇಂಥ ಮೀನು ರಸದ ಪಾತ್ರ ಮಾಡ್ಬೇಕಾದ್ರೆ ಸರ್ ಮೈಯಾಗ ಹೆಂಗ ಬರ್ತೈತಿ ಅದು ಕಾವು? ಬರ್ತೈತೆ ಸರ್. ಯಾಕಂದ್ರೆ ಅವರಂಗೆಲ್ಲ ಆದರ್ಶವಾದಿಗಳು ರಾಯಣ್ಣ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ಅಲ್ಲಿ ನಮ್ಮ ಪರಕಾಯ ಪ್ರವೇಶವನ್ನು ಮಾಡಿದಾಗ ಆ ಭಾವ ಬರ್ತೈತೆ ಸರ್. ಅದು ಬರ್ತದ. ಆ ಪರಕಾಯ ಪ್ರವೇಶ ಮಾಡದಿದ್ರೆ ಏನಾಗ್ತದೆ ಅಂದ್ರೆ, ಇಲ್ಲಿ ನೋಡ್ರಿ, ಕಣ್ಣಾಗ ನಿಜವಾಗಿ ನೀರು ಬರಬೇಕು. ತಾಯಿ ಪಾತ್ರ ಮಾಡಿದ್ರೆ ಆ ತಾಯಿಯ ನಿಜವಾದ ಕಣ್ಣೆರಿಗೆ ಮಗ ಸಾಯ್ತಾ ಇದ್ದಾನೆ ಅನ್ನೋ ಹಂಗೆ ಇವತ್ತು ಚಿತ್ರಿಸಿರೋದು ಧ್ವನಿ ಮೂಲಕ. ವಸ್ತ್ರ ವಿನ್ಯಾಸಗಳು ಇದ್ರೆ ಹೌದೌದು, ನಾನೇ ಹೇಳಿದ್ರಲ್ಲ, ಅದಕ್ಕೆ ರಂಗ ಸಂಚಿಕೆ, ವಸ್ತ್ರ ವಿನ್ಯಾಸ, ಸಿದ್ಧರಾಗಿ ಕೂತಂತ ಸಂಗೀತ ಇರ್ಬೇಕು, ಎಲ್ಲ ಇರ್ಬೇಕು. ಆಗ ಲೈಟಿಂಗ್ ಬಿಡ್ಬೇಕು. ಎಫೆಕ್ಟ್ ಏನಾಗ್ತದ್ರಿ? ಓ ನೀರ್ ತಂದ ಮಧ್ಯಂತರದೊಳಗ ಕುಡೀರಿ, ಸ್ವಲ್ಪ ಆರಿಸ್ಕೊಳ್ಳಿ. ಆ ಕಾಲದಿಂದ ಈ ಕಾಲಕ್ಕೆ ಬರ್ಯವ. ಚೇಂಜ್ ಓವರ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ತೈತೆ. ಅಲ್ಲಿ ತನಕ ನಾವು ಮಾತಾಡ್ತೀವಿ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಈಗ ತಾಂತ್ರಿಕ ಶಿಕ್ಷಣದವರು ಸಂಗೀತಕ್ಕೆ ಹೆಂಗ್ ಹೋಗ್ತೀರಿ? ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ತಂದೆ ಕೇವಲ ರಂಗಭೂಮಿ ಕಲಾವಿದರಲ್ಲ, ನನಗೆ ಮುಂಚೆಯಿಂದನೂ ಅದ ಆಸಕ್ತಿ ಇತ್ತು. ನಾನು ಸಣ್ಣವನಿಂದನೂ ನನ್ನ ಬಾಲ್ಯ ಪ್ರಾಥಮಿಕ ಶಾಲೆಯಿಂದಲೇ ನನ್ನ ಹಾಡುಗಳನ್ನ ಹಾಡ್ಕೊಳ್ತಾ ಬೆಳೀತಾ ಇದ್ದೆ. ಹಾಗೆ ನಮ್ಮ ಸಿಸ್ಟರ್ ಕೂಡ ಹಾಡ್ತಾ ಇದ್ರು. ಹಾಗಾಗಿ ನನಗದು ಮುಂಚಿಂದ ಒಲವಿತ್ತು. ಹಾಗೆ ನಾನು ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದು ಸಮೇತ ನಾನು ಈ ಕನ್ನಡದಲ್ಲಿ ಏನಾದ್ರು ನಾನು ಸಾಧಿಸಬೇಕು ಅನ್ನೋದು ಸಹ ನನ್ನ ಮನಸ್ಸಲ್ಲಿತ್ತು. ಹಾಗೆ ಎರಡರಿಂದನೂ ಸಹ ನಾನು ಸಂಗೀತನೂ ಕಲಿತೆ, ಹಾಗೆ ಒಂದಿಷ್ಟು ಕವನ ಕಥೆಗಳನ್ನ ಬರೆಯೋದು ಸಹ ಅಭ್ಯಾಸ ಮಾಡ್ಕೊಂಡೆ. ಬೀದರ್ ಪ್ರೇಕ್ಷಕರಿಗೆ ಹೇಳ್ಬೇಕು, ಈ ಶ್ರೀಧರ ನಾನು ಭದ್ರಾವತಿ ಆಕಾಶವಾಣಿಯಲ್ಲಿ ಇರ್ಬೇಕಾದ್ರೆ ಬರ್ತಾ ಇದ್ದ ಸಂಗೀತ ಕಾರ್ಯಕ್ರಮ ಕೊಡ್ಲಿಕ್ಕೆ, ತರಬೇತಿ ಕೊಡ್ಲಿಕ್ಕೆ ವಿವಿಧ ಮಾಧ್ಯಮಗಳ ಪ್ರಯೋಜನ ಪಡ್ಕೋಬೇಕು, ಉಪಯೋಗ ಪಡ್ಕೋಬೇಕು ಸರಿಯಾಗಿ. ಹಾಗಾಗಿ ಆಕಾಶವಾಣಿ, ಅದು ನೀವು ಹೇಳಿದ್ದು ಬಹಳ ಸತ್ಯವಾದ ಮಾತು. ಆಕಾಶವಾಣಿ ಸಹ ನಮಗೊಂದು ಇನ್ಸ್ಪಿರೇಷನ್. ಹಾಗೆ ನನಗೆ ಇಲ್ಲಿ ನನ್ನ ಜೊತೆ ಕೂತಿರುವಂತಹ ನನ್ನ ಗುರುಗಳ ಸಮಾನ ಆದಂತಹ ರಮೇಶ್ ಅವರು ಸಹ ನಾವು ಹಲವು ಕಾರ್ಯಕ್ರಮಗಳಿಗೆ ಅವರು ನಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರು ಸ್ಫೂರ್ತಿ ಕೊಟ್ಟಿದ್ದಾರೆ. ಹಾಗೆ ಕೂಡ ಆಕಾಶವಾಣಿ ಮಾಧ್ಯಮ ಕೂಡ ನಮಗೆ ನಮ್ಮ ಕಲಾವಿದರಿಗೆ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಕಾಶವಾಣಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಆಯ್ತಾ? ಈಗ ನಾನು ಪ್ರಶ್ನೆ ಕೇಳಲೇ ಇಲ್ಲಲ್ಲ ನೀವು ಸರ್. ಮುಂದೆ ಆಗಲೇ ಕೇಳಿದ ಮೇಡಮ್ ಹೇಳಿದ್ರು, ನಿಮ್ ಬಗ್ಗೆ ನೀವು ವಿಭಿನ್ನವಾಗಿ ಪರಿಚಯ ಮಾಡ್ಕೋಬೇಕಂದ್ರೆ ನೀವು ಸಕಲ ಕಲಾವಿದರು, ನಾವು ಅಭಿನಯವನ್ನ ಮಾತ್ರ ಮಾಡ್ತಾ ಇದೀವಿ, ನೀವು ಎಲ್ಲವನ್ನ ಮೈಗೂಡಿಸ್ಕೊಂಡಿದ್ದೀರಾ. ಯಾಕಂದ್ರೆ ನಿಮ್ಮ ಜೀವನದ ಅರ್ಧದಷ್ಟು ನಮ್ಗೆ ಅನುಭವಗಳಾಗಿ ಅಷ್ಟು ವಯಸ್ಸು ಕೂಡ ಆಗಿಲ್ಲ. ಹೀಗಾಗಿ ನೀವು ವಿಭಿನ್ನವಾಗಿ ಪರಿಚಯ ಮಾಡ್ಕೊಂಡು ಒಂದು ಏನಾದ್ರು ನೀವು ಆಕ್ಟಿವಿಟಿ ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆ ಮೇಡಮ್? ಈಗ ನನ್ನ ಬಗ್ಗೆ ಹೇಳ್ತೀನಿ. ನನ್ನ ಬಗ್ಗೆ ಹೇಳೋದಕ್ಕಿಂತ ಯಾತಕ್ಕೆ ಇದ್ರಲ್ಲಿ ಆಸಕ್ತಿ ಬಂತು ನೀವು ಆಗ್ಲೇ ಕೇಳಿದ್ರಿ. ಇದು ರಹಸ್ಯ ಏನು ಅಂತ. ನನ್ನ ದೃಷ್ಟಿಯಲ್ಲಿ ನೀವು ವ್ಯಕ್ತಿತ್ವ ವಿಕಸನ ಮಾಡ್ತಿರಲ್ಲ, ಎಲ್ಲ ನಮ್ಮ ಶ್ರೋತೃಗಳು ಪ್ರೇಕ್ಷಕರು ನಿಮಗೆ ಎಲ್ಲ ಅವಕಾಶ ಸಿಗ್ತದ ಅದನ್ನು ಬಳಸ್ಕೊಳ್ರಿ. ನೀವು ಬಾಗಿಲ ತಟ್ಟದ ಒಂದೊಂದು ಅವಕಾಶ ಆಪರ್ಚುನಿಟಿ ಬಂದು ನಾಳೆ ನೋಡ್ತೀನಿ, ನಾಳೆ ವಿಚಾರ ಮಾಡ್ತೀನಿ, ದುಡ್ಡು ಖರ್ಚಾಗ್ತದೇನ್ರಿ, ಟೈಮ್ ಹೋಗ್ತದೇನ್ರಿ,
ಅಲ್ಲಿ ಊಟ ಸಿಗ್ತದೇನ್ರಿ, ಅಲ್ಲಿ ರೆಸ್ಟ್ ಸಿಗ್ತದೇನ್ರಿ, ಇವನ್ನೆಲ್ಲ ಕೇಳ್ಕೊಂಡು ಸಂದೇಹ ವ್ಯಕ್ತಪಡಿಸಿದ್ರೆ ನೀವೇನೂ ಆಗೋದಿಲ್ಲ. ನೀವು ನಿಲ್ಲಬೇಕು ಗಟ್ಟಿಯಾಗಿ, ನಿಮ್ಮ ಕಾಲ ಮೇಲೆ ನಡಿಬೇಕು, ಓಡಬೇಕು. ಟು ಸ್ಟ್ಯಾಂಡ್ ಸ್ಟಿಲ್ ಒನ್ ಹ್ಯಾವ್ ಟು ರನ್ ಫಾಸ್ಟ್. ಅದು ನನ್ನ ತತ್ವ. ಈಗ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ನಮ್ಮ ಮುತ್ತಜ್ಜ ಅವರು ಅಂದ್ರೆ ನಮ್ಮ ತಾಯಿ ಅಜ್ಜ ಮೈಸೂರಿನ ಅರಮನೆ IGP ಆಗಿದ್ರು, DC ಆಗಿದ್ರು. ನಮ್ಮ ತಾಯಿ ಘೋಷಾದೊಳಗೆ ಗಾಡಿಯೊಳಗೆ ಓಡಾಡ್ತಿದ್ರು, ಕೋಚ್ ಗಾಡಿಯಲ್ಲಿ. ನಮ್ಮ ತಂದೆ ಅಜ್ಜ ಮೈಸೂರು ಅರಮನೆ ಧರ್ಮಾಧಿಕಾರಿಗಳಾಗಿದ್ರು, ವೆಂಕಟಾಚಲ ಶಾಸ್ತ್ರಿಗಳು ಅಂತ. ಸೊ ಕರ್ನಾಟಕದ ಪರಂಪರೆಗೆ ಮೈಸೂರಿಗೆ ಕೊಡುಗೆ ಹೋದ್ರು. ನಮ್ಮ ತಂದೆ 1936ನೇ ಇಸ್ವಿಯಲ್ಲಿ ಗೋಪಾಲ ಸ್ವಾಮಿ ಅವರು ಮೈಸೂರಿನಲ್ಲಿ ಆರಂಭಿಸಿದಂತ 1935 ಆಕಾಶವಾಣಿ ಶುರುವಾಯಿತು ಖಾಸಗಿಯಾಗಿ. 1936ರಿಂದ ನಮ್ಮ ತಂದೆ ಆ ಕ್ಷೇತ್ರಕ್ಕೆ ಹೋಗ್ರು. ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣರಾವ್ ಅವ್ರ ಜೊತೆ ಹೋಗಿ ನಾಟಕ ಮಾಡ್ತಿದ್ರು. ಅವರು 40 ವರ್ಷ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ನಲ್ಲಿ ಸೇವೆ ಮಾಡಿದ್ದಾರೆ, ಖಾಸಗಿಯಲ್ಲಿ ಮತ್ತೆ ಗವರ್ಮೆಂಟ್. ನಾನು 36 ವರ್ಷ ಸೇವೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಬಾನುಲಿ ಕ್ಷೇತ್ರಕ್ಕೆ 85 ವರ್ಷ ಆಗಿದ್ರೆ ನಮ್ಮ ಮನೆಯಲ್ಲಿ 76 ವರ್ಷ. ಇದನ್ನ ಯಾರು ಗುರುತಿಸಿಲ್ಲ, ನಂಗೊಂದು ಖೇದ ಇದೆ. ಏನಂದ್ರೆ ಈ ತರ ಒಂದು ರೆಕಾರ್ಡ್, ಈ ಪರಂಪರೆ ನನಗೇನಾಯ್ತು, ನನ್ನ 7ನೇ ವರ್ಷದಿಂದ ನಾನು ನಮ್ಮ ತಂದೆ ಕಾಪಿ ಮಾಡಿಕೊಂಡೆ. ಕಾಪಿ ಅಂದ್ರೆ ಆ ಕಾಪಿ ಅಂತಲ್ಲ, ಆದರ್ಶವಾಗಿ ಇಟ್ಕೊಂಡೆ. ನಿಮ್ಗೆ ಹೆಂಗ ದೇವರ ಆದರ್ಶ ಇರ್ತಾರೆ, ನನಗೆ ನಮ್ಮ ತಂದೆ ತಾಯಿ ಆದರ್ಶ. ನಮ್ಮ ತಂದೆಗೆ ರಾಜ್ಕುಮಾರ್ ಅವರು, ಬಾಲಕೃಷ್ಣ, ನರಸಿಂಹರಾಜು, ಬಿ ಸರೋದೇವಿ, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರೇವತಿ ಕಲ್ಯಾಣ್ ಕುಮಾರ್, ಈ ತರ ಒಂದು 100 ಕಲಾವಿದರಿಗೆ, ಮತ್ತೆ ಹುಣಸೂರು ಕೃಷ್ಣಮೂರ್ತಿ, ಸೋರಠ ಅಶ್ವಥ್, ಯೋಗ ನರಸಿಂಹ, RN ಜಯಗೋಪಾಲ್, ವಿಜಯ ನರಸಿಂಹ, ಚಲನಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಹಿಂದಿದ್ದವರೆಲ್ಲ ನಮ್ಮ ತಂದೆಯ ಕೈಯಲ್ಲಿ ಕಲ್ತರು. ನಮ್ಮ ತಂದೆಯ ಗುರುಗಳು ಅಂತಿದ್ರು. 58ನೇ ಇಸ್ವಿಯಲ್ಲಿ ಗುಬ್ಬಿ ಕಂಪನಿ ನಾಟಕ ನೋಡಿ ನಾ, ದಶಾವತಾರ. ರಂಗದ ಮೇಲೆ ರಥಗಳು, ಕುದುರೆ, ಆನೆ, ಅಂಬಾರಿ ಎಲ್ಲ ಬಂತು, ಯುದ್ಧ ಆಗ್ತಿತ್ತು, ಬಿಲ್ಲು ಬಾಣ ಬಿಡ್ತಿದ್ರು. ಅಂದ್ರೆ ಟ್ರಿಕ್ ಶಾಟ್ಸ್, ತಿರುಗು ರಂಗಭೂಮಿ ಎಲ್ಲವನ್ನ ನೋಡಿದೀನಿ. 7ನೇ ವರ್ಷದಿಂದ ನೋಡಿ 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 ಮೈಯಲ್ಲಿ ಹೊಕ್ಕು ಬಿಡ್ತಾರೆ. ಯಾವ್ದನ್ನು ತಗೊಳ್ಳಿ, ಯಾವ್ದನ್ನು ಬಿಡ್ಲಿ ಅಂತಿದ್ರೆ ಎಲ್ಲವನ್ನೂ ತಗೋ ಅಂತ ಹೇಳಿ ಆ ಕಲಾ ಸರಸ್ವತಿ ಕರೀತರು. ಮತ್ತೆ ಇನ್ನೊಂದೇನಲ್ಲ, ನೀವು ಸಿಕ್ಕಿದ್ದನ್ನ ಆಯ್ಕೊಳ್ಳೋದಲ್ಲ, ನೀವು ಎಲ್ಲವನ್ನು ತಗೋಬೇಕು. ಒಂದನ್ನು ಸಾಧಿಸ್ಬೋದು, ಎರಡನ್ನು ಸಾಧಿಸ್ಬೋದು. ಆದ್ರೆ ನಾನು ದೇವರಿಗೆ ಕಲಾ ಸರಸ್ವತಿ ಕೈ ಮುಗಿದು ಹೇಳ್ತೀನಿ, ನನಗೆ ಬಹಳ ಅವಕಾಶ ಸಿಕ್ತ್ರಿ. ನಮ್ಮ ಮನೆಗೆ ರಾಜ್ಕುಮಾರ್ ಬರ್ತಿದ್ರು, KS ಅಶ್ವಥ್ ಮಾಸ್ಟರ್ ನಮ್ಮ ತಂದೆಯ ಪಟ್ಟ ಶಿಷ್ಯರು, ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಅವ್ರ ನಾಟಕಗಳನ್ನ, ಸಿನಿಮಾಗಳನ್ನ ಸಾವಿರಾರು ಸಲ ನೋಡಿ. ನಮಗೆ ಕನಸು ಮನಸ್ಸಿನೊಳಗೂ ಸಹ ನಮ್ಗೆ ರೋಲ್ ಮಾಡಲ್ ಯಾರು ಅಂದ್ರೆ ಹಿಂದಿನ ಕಲಾವಿದರು, ಹಿಂದಿನ ಸಾಹಿತಿಗಳು. ಬೇಂದ್ರೆ ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಬೇಂದ್ರೆ ಅವರು ಮಾತು ಹೇಳಿದ್ದು ನನಗೆ ನೆನಪದ. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಬಾಲಕರು, ಪಾಲಕರು, ಚಾಲಕರು, ಮಾಲಕರು 4 ಜನ ಸೇರಿದ್ರೆ ಶಿಕ್ಷಣ ನಡೀತದೆ ಅಂತ. ಬಾಲಕರು ಅಂದ್ರೆ ಕಲಿಯುವಂತ ಮಕ್ಕಳು, ಪಾಲಕರು ಅಂದ್ರೆ ಕಲಿಸುವಂತವ್ರು, ಚಾಲಕರು ಅಂದ್ರೆ ಶಾಲೆ, SDMC, ಸರ್ಕಾರ ಇವೆಲ್ಲ, ಮಾಲೀಕರು ಅಂದ್ರೆ ಸಮಾಜ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿಶ್ವ. ಈ 4 ಸೇರಿದ್ರು ಮಾತ್ರ ಆಕ್ಟರ್ ಅಂತ ಹೇಳಿದ್ರು. ಹಿಂಗಾಗಿ ಸಾಹಿತಿಗಳು, ಸಂಗೀತಗಾರರು, P. ಕರವಿರಾವ್ ಎಲ್ಲ ಬರ್ತಿದ್ರು ನಮ್ಮ ಮನೆಗೆ. ಚಿಕ್ಕಂದಿಂದ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ, 200 ರೂಪಾಯಿ ಪಗಾರ ನಮ್ಮ ಅಪ್ಪನಿಗೆ, ದಿನಕ್ಕೆ 20 ಜನ ತಿಂಡಿ ಊಟಕ್ಕೆ ಬರೋರು. ಹಿಂಗಾಗಿ ಎಲ್ಲಿಂದ ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಅವ್ರು ಕೋಚ್ ಗಾಡಿಯಾಗ ಬಂದವರು, ಅವರು ಗೋಶಾದೊಳಗಿದ್ದವರು ದಿಲ್ಲಿಗೆ ಹೋಗಿ 3ನೇ ಮಾಡಿ, ನಮ್ಮ ತಂದೆ ಕನ್ನಡ ನ್ಯೂಸ್ ಓದ್ತಿದ್ರು ಡೆಲ್ಲಿಯಿಂದ. 3ನೇ ಮಾಡಿ ಒಳಗೆ ಸ್ಟವ್ನೊಳಗೆ ಒಲೆ ಒಳಗೆ ಅಡಿಗೆ ಮಾಡ್ತಿದ್ರು ಅವರು. ಅಂಥವ್ರು ಎಲ್ಲಿಂದನೋ ಬಂದವರು ಎಲ್ಲಿಗೋ ಸೇರಿ, ಇದು ಒಂಥರ ವಿಸ್ಮಯ ಇದ್ದಂಗೆ. ದಿವಾನ್ ಬಹದ್ದೂರ್ ಅವ್ರ ಮಗಳು ಬಂದು ಒಬ್ಬ ಮಧ್ಯಮ ವರ್ಗದ ಬಡವನ ಮನೆಯೊಳಗೆ ಏಕಾಂಗಿಯಾಗಿ ಅಡಿಗೆ ಮಾಡ್ತಾರ ಅಂದ್ರೆ ಚಿಕ್ಕಂದಿನಿಂದ ನಮಗೆ ಅದೇ ಸ್ಫೂರ್ತಿ. ಕಲಾವಿದರು ಕಲಾವಿದರನ್ನು ನೋಡ್ಕೋತಾ ನಾವು ಬಿಟ್ಟೇವೆ. ಆಕ್ಟಿಂಗ್ ಆಗ್ಲಿ, ಸಾಹಿತ್ಯವಾಗ್ಲಿ, ನಮ್ಮ ಮನೇಲಿ ಕವಿತೆಗಳ ವಾಚನ ಆಗ್ತಿತ್ತು, ಸಂಗೀತ ಆಗ್ತಿತ್ತು, ನಾಟಕ ಆಗ್ತಿತ್ತು. ನಮ್ಮಪ್ಪ ನಮಗೆ ರೋಲ್ ಮಾಡೋದು. ಯಾಕಂದ್ರೆ ಒಂದು ವಾರದಾಗ ಎಷ್ಟು ಸಿನಿಮಾ ನೋಡ್ಬೋದು ನೀವು ಹೇಳ್ರಿ? ಒಂದು ವಾರದಾಗ ಎಷ್ಟು ಸಿನಿಮಾ ನೋಡ್ತೀರಪ್ಪ? 7 ಸಿನಿಮಾ ಆಗ್ತವ. ನಾವು 14 ಸಿನಿಮಾ ನೋಡ್ತಿದ್ವಿ ವಾರಕ್ಕೆ, 2 ಟೈಮ್. ಹುಬ್ಬಳ್ಳಿಗೆ ಹೋಗ್ತಿದ್ವಾಗ ಹುಬ್ಬಳ್ಳಿ ಒಳಗೆ 2 ಕಂಪನಿ ಇರೋದು ನಾಟಕ. ನಿದ್ರ ಶನಿವಾರ ಹೋದ್ರೆ, ನಮ್ಮ ಬಾಲ್ಯದಲ್ಲಿ ಹೇಳ್ತೀನಿ, ಶನಿವಾರ ಹೋದ್ರೆ ಮಧ್ಯಾಹ್ನಕ್ಕೆ ತಮಿಳು ಅಥವಾ ತೆಲುಗು ಸಿನಿಮಾ 12 ಗಂಟೆಗೆ ಶನಿವಾರಕ್ಕೆ, 3 ಗಂಟೆಗೆ ಹಿಂದಿ ಸಿನಿಮಾ, 6:30 ಒಂದು ನಾಟಕ, 10:00 ಒಂದು ನಾಟಕ, ಮತ್ತು ರವಿವಾರ ಮುಂಜಾನೆ ಒಂದು ಸಿನಿಮಾ ಮತ್ತೊಂದು ನಾಟಕ. ಹೀಗೆ ಒಂದು ಸುಮಾರು 20 ವರ್ಷ ನನ್ನ ಶಿಕ್ಷಣ ಮುಗಿಯೋ ತನಕ ಬರೀ ನಾಟಕ, ಸಿನಿಮಾ, ಸಂಗೀತ, ಸಾಹಿತ್ಯ. 7ನೇ ವರ್ಷದಿಂದ ನಾನು ಬಾಲ ಕಲಾವಿದ. ಆಕಾಶವಾಣಿ ಗಿಳ್ವಿಂಡೋಗಿ ಲೈವ್ ಹೋಗ್ತಿದ್ದೆ. ಆಗಿನ ಕಾಲದಲ್ಲಿ ನಿಮಗೆ ಟೈಪ್ ರೈಟರ್ ಇಲ್ಲ, ಕಾಪಿಂಗ್ ಇಲ್ಲ, ಜೆರಾಕ್ಸ್ ಇಲ್ಲ.
ಒಂದು ಸ್ಕ್ರಿಪ್ಟ್ ಕೊಡೋರು ಕೂತ್ಕೊಂಡು 20 ಪೇಜ್ 30 ಪೇಜ್ ನಾವು ಬರಿಬೇಕು ಹಿಂದಿನ ದಿವಸ ಹೋಗಿ. ನೇರ ಪ್ರಸಾರದಲ್ಲಿ ನಾಟಕ ಮಾಡ್ತಿದ್ವಿ. ನಮ್ಮ ತಂದೆ ನೇರ ಪ್ರಸಾರದಲ್ಲಿ ಸಾವಿರಾರು ನಾಟಕ ಮಾಡ್ತಿದ್ದಾರೆ. ಅವ್ರ ಶಿಷ್ಯನಾಗಿ ನಾನು ಭಾಳ ನಾಟಕ ಮಾಡಿದೆ. ಆದ್ರೆ ಒಂದ್ಸಲ ನನಗೆ ಭಾಳ ನೆನಪಾದ, ಶಾಲೆಯಲ್ಲಿ ನಮಗೆ ಒಂದು ಡಾನ್ಸ್ ಮಾಡಬೇಕಾಗಿತ್ತು. ನಾನು ಡಾನ್ಸ್ ಹಾಡು ಅವತ್ತೇ ಒಂದು ರಾಜಶ್ರೀ ಅಂತ HK ರಂಗನಾಥ್ ಅವ್ರು ಬರೋದು ನಾಟಕ ಇದೆ. ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು, ಇನ್ನೊಬ್ಬ ಹುಡುಗರಿಗೂ ಕೊಟ್ಟಿದ್ರು. ಇಬ್ಬೊಬ್ರಿಗೆ ಒಟ್ಟಿಗೆ ತಯಾರು ಮಾಡ್ತಿದ್ರು ನಮ್ಮ ಅಪ್ಪ. ನನ್ನ ಬಿಟ್ರಿ ಚೆನ್ನಾಗಿಲ್ಲ ಅಂತ ಹೇಳಿ ಈ ಸುಮಾರು ಇವತ್ತು ನೆನೆಸ್ಕೊಂಡ್ರೆ ಶಾಂತ ಆಗ್ತದೆ. ಬಿಟ್ರು ಇನ್ನೊಬ್ಬರು ತಗೊಂಡ್ರು. ಅಲ್ಲ ಅವತ್ತು ಬಿಟ್ಟಿದ್ದಕ್ಕೆ ಇವತ್ತು ಮಿಂಚಿ ಅದೊಂದು ಹಾವು ಅಂತಾರೆ ಧಾರವಾಡ ಕಡೆ. ಹಾವು ಬಂತು. ವಾಮನರಾವ್ ಮಗಾಗಿ ನಾನು ಅವರಿಂದ ತಿರಸ್ಕರಿಸಲ್ಪಟ್ಟೆ. ಇಲ್ಲ ಇಲ್ಲ ನಾವು ಮ್ಯಾಲ ಇನ್ನೂ ಭಾಳಷ್ಟು ಕಟ್ಟಿ ಮಾಡಿ ಪ್ರಯತ್ನ ಮಾಡಿ ಎಲ್ಲ ಮಾಡಿ ನಿಮ್ಗೆ ಹೇಳ್ತಿದ್ದೆ. ಭಾಳ ಆಶ್ಚರ್ಯ ಅಂದ್ರೆ ರಂಗಭೂಮಿ ಒಳಗೆ ಒಂದೇ ಇದ್ರೆ ರೇಡಿಯೋದೊಳಗೆ ಒಂದೇ ಇದ್ರೆ ರೇಡಿಯೋ ಕಲಿತಿದ್ದೆ. ರಂಗಭೂಮಿಗೆ ಹೋದ್ರೆ ರಂಗಭೂಮಿಗೆ ಒಂದೇ ಕಲಿತಿದ್ದೆ. ನನಗೆ 21ನೇ ವರ್ಷಕ್ಕೆ ಭಾರತೀಯ ಕುಟುಂಬ ಯೋಜನಾ ಸಂಘ ಅಂತ ಹೇಳಿ ಆರೋಗ್ಯದ ಇಲಾಖೆ ಸಿಕ್ತು. NGO. 24 ತಾಸು ಕೆಲಸ ಮಾಡಬೇಕು, ಬರೀಬೇಕು, ಮಾತಾಡಬೇಕು, ಓದಬೇಕು, ಪತ್ರಿಕೆ ಎಡಿಟ್ ಮಾಡಬೇಕು, ಎಲ್ಲ ಮಾಡ್ತಿದ್ದೆ. ಹಳ್ಳಿಗಳಿಗೆ ಹೋದ್ರೆ ನನಗೆ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು. ಡಿಸೆಕ್ಷನ್ಗೋಸ್ಕರ ಡಾಕ್ಟರ್ ಕೆಲಸ ಬಿಟ್ಟೆ. ಆದರೆ ಡಾಕ್ಟರ್ ಮನಸ್ಸಿತ್ತು ನನಗೆ, ಹೃದಯ ಇತ್ತು. ಹಳ್ಳಿಗೆ ಹೋದ್ವಿ. ಹೆಣ್ಮಕ್ಳ ಹತ್ರ ಹೋಗೋದು, ಅವ್ರ ಸಮಸ್ಯೆ ಅಂತ ಕೇಳೋದು. ಡಾಕ್ಟರ್ ಹತ್ರ ಬರೋದು, ಉತ್ತರ ಕೇಳೋದು. MBBS ಅವ್ರು ಓದೋ ಹಂಗೆ ನಾನು ಶರೀರ ರಚನಾ ಶಾಸ್ತ್ರ ಎಲ್ಲ ಓದಿದೆ, ಡೈಗ್ರಾಮ್ ಹಾಕಿದೆ, ಕಲಿತೆ. ಹೆಣ್ಮಕ್ಳ ದೇಹ ಹಂಗ ರಚನೆ ಹೆಂಗಿರ್ತದೆ, ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಯಾಕೆ ಬೇಕು, ಜೀವನಕ್ಕೆ ಮಕ್ಕಳು ಎಷ್ಟು ಬೇಕು. ನನಗೆ ಇನ್ನೂ ಲಗ್ನನೇ ಆಗಿಲ್ಲ. 21ನೇ ವರ್ಷಕ್ಕೆ ಒಂದೇ ಮಗು ಅಂತ ನಾವು ಪ್ರಮಾಣ ಮಾಡಿದ್ದೆ. ಒಂದೇ ಮಗು ಮುಂದಾಡಿದ್ವಿ. ಆಮೇಲೆ ಹೇಳ್ದಂಗೆ ಮಾಡ್ಬೇಕು. ಹಳ್ಳಿ ತಿರುಗ್ತಿದ್ದೆ. 40 ಕಿಲೋಮೀಟರ್ ನಡೀತಿದ್ದೆ, 20 ಕಿಲೋಮೀಟರ್ ನಡೀತಿದ್ದೆ. ರಾತ್ರಿ ಸಿನಿಮಾ ತೋರಿಸ್ತಿದ್ವಿ. ಹಿಂದಿ ಸಿನಿಮಾ ಬರೋದಾಗ ಸ್ಟೇಜ್ನಲ್ಲಿ ನನ್ನ ಭಾಳ ಭಾಷಣ ಅಂತ ಅದು ಕೇಳಿದ್ರು ಸ್ವಲ್ಪ ಸ್ಟೇಜ್. ಅಲ್ಲಿ ಹಳ್ಳಿ ನಾಟಕ ತೋರಿಸ್ತಿದ್ವಿ. ಗಪ್ಪು ಕೊಡ್ತಿದ್ರು. ಹಿಂದಿ ಇಂಗ್ಲೀಷ್ ತೋರಿಸ್ತಿದ್ರೆ, ಫೀಲ್ಡ್ ಪಬ್ಲಿಸಿಟಿನ ನಾವು ತೋರಿಸಿದ್ರೆ ಯಾಕಂದ್ರೆ ಭಾಷೆ ಅರ್ಥ ಆಗೋದಿಲ್ಲ. ಎಲ್ಲ ಇವರು ಇದು ವೇಸ್ಟ್ ಅಂತ ಅಂದ್ಕೊಂಡೆ. ನಾ ಏನು ಮಾಡಿದೆ, ಆ ಸೌಂಡ್ ತೆಗೆದು ಬಿಟ್ಟು ವಿಡಿಯೋ ಅದನ್ನು ಹಾಕಿ ಅದಕ್ಕೆ ತಕ್ಕಂಗೆ ಕನ್ನಡ ಎಲ್ಲ ಕ್ಲಾಪ್ಸು ಎಲ್ರಿಗೂ ಮನಸ್ಸು ಮೇಲೆ ಪರಿಣಾಮ ಆಯಿತು. ಆ ಸಿನಿಮಾಗಳಿಗೆ, ಆ ಮಾತುಗಳಿಗೆಲ್ಲ ಧ್ವನಿ ಕೊಡ್ತಾ ಇದ್ದೆ. ಸೊ ನಾನು ಸ್ವಂತವಾಗಿ ಕಲ್ತಿದ್ದೆಯಲ್ಲ, ಅಪ್ಪನಿಂದ ಕಲ್ತಿದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಏನು ಮಾತಾಡೋದು, ಕನ್ನಡದ ಶಬ್ದಗಳನ್ನು ಉಪಯೋಗಿಸಿ ವೈದ್ಯಕೀಯ ವಿಷಯಗಳನ್ನು ಜನಸಾಮಾನ್ಯರಿಗೆ ಹೆಂಗೆ ಹೇಳಬೇಕು. ಹೆಣ್ಮಕ್ಳೆಲ್ಲ ಒಬ್ಬರ ಕೂತು ಅವ್ರ ಸಮಸ್ಯೆ ಮಾತನಾಡದವರನ್ನ ಮಾತನಾಡ್ಸಿದ್ದೀನಿ ನಾನು. ನೇರವಾಗಿ ಆಗಲಿ, ರೇಡಿಯೋದ ಮೂಲಕ ಆಗಲಿ. ಹಳ್ಳಿಗೆ ಹೋಗ್ತಿದ್ದೆ. ಹೆಣ್ಮಕ್ಳ ಹತ್ರ ಅಕ್ಕ ತಂಗಿಯರೇ, ತಾಯಂದ್ರೆ ನೀವು ರೀತಿಯಲ್ಲಿ ಏನಾಗ್ತದೆ, ಅವ್ರು ನಮ್ಗೆ ಹತ್ರ ಆಗ್ತಾರೆ. ಹೀಗಾಗಿ ಹಳ್ಳಿ ತಿರುಗಿ ಆರೋಗ್ಯದ ಬಗ್ಗೆ ಪ್ರಚಾರ ಮಾಡ್ತಾ ಮುಂದೆ ಯೋಜನಾ ಸೇವಾ ಇಲಾಖೆಯಲ್ಲಿ ತರಬೇತುದಾರನಾಗಿದ್ದೆ. ಯಾರು ಪಾಠ ಮಾಡಲಿಲ್ಲ, ನಾನೇ ಪಾಠ ಮಾಡಬೇಕು. ಕೃಷಿನೂ ಪಾಠ ಮಾಡಬೇಕು, ಆರೋಗ್ಯನೂ ಪಾಠ ಮಾಡಬೇಕು, ಶಿಕ್ಷಣದ ಬಗ್ಗೆನೂ ಪಾಠ ಮಾಡಬೇಕು. ಎಲ್ಲವನ್ನ ಮಾಡ್ತಾ ಕಲಿತೆ. ಎಲ್ಲ ನಾನು ಆಗಿದ್ರೆ ಏನು ಹೇಳ್ತಿದ್ದೆ, ನಾ ಕೃಷಿಕ ಆಗಿದ್ರೆ ಏನು ಹೇಳ್ತಿದ್ದೆ, ನಾ ಡಾಕ್ಟರ್ ಆಗಿದ್ರೆ ಏನು ಹೇಳ್ತಿದ್ದೆ, ನಾ ಮಾಸ್ತರ್ ಆಗಿದ್ರೆ ಏನು ಹೇಳ್ತಿದ್ದೆ. ಹಿಂಗೆ ವಿಚಾರ ಮಾಡಿ ನನ್ಗೆ ಎಲ್ಲಿಗೆ ಬಂತು ಅಂದ್ರೆ ಯೋಚನೆ ಮಾಡೋ ವೇಗ, ಮಾತನಾಡೋ ವೇಗ, ಬರೆಯೋ ವೇಗ ಎಲ್ಲ ಒಂದೇ ಆಗುತ್ತೆ. ಅಲ್ಲ, ಸಾಗರದಷ್ಟು ಸಮುದ್ರದಷ್ಟು ಆಳವಾಗಿರುವಂತ. ಆಮೇಲೆ ರೇಡಿಯೋಗೆ ಬಂದೆ. ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಂತಿದ್ದೆ, ಆರೋಗ್ಯನ ಹೊಂದಿಸ್ಕೊಂಡೆ. 10,000 ಡಾಕ್ಟರ್ ಸಂದರ್ಶನ ಮಾಡೀನಿ, 10,000 ಕಲಾವಿದರ ಸಂದರ್ಶನ ಮಾಡೀನಿ, 20 ಆರೋಗ್ಯ ನಾಟಕ ಬರ್ದೀನಿ. ಕುಷ್ಠರೋಗ, ಮಲೇರಿಯಾ, ಏಡ್ಸ್ ಅವೇರ್ನೆಸ್, ಡ್ರಗ್ ಅಡಿಕ್ಷನ್, ಟೊಬ್ಯಾಕೋ ಚ್ಯೂಯಿಂಗ್, ಇವುಗಳೆಲ್ಲದ್ರ ಬಗ್ಗೆ ಮಾಡ್ತಾ ಏನಾಯ್ತಂದ್ರೆ ಅದನ್ನ 5,000 ಶೋ ಮಾಡೀನಿ. ಶಾಲೆಗಳಿಗೆ, ಮಹಿಳಾ ಮಂಡಳಿಗಳಿಗೆ ಡಾಕ್ಟರ್ಸ್ ಅನ್ನ ಕರ್ಕೊಂಡೋಗಿ ಆರೋಗ್ಯದ ಬಗ್ಗೆ ಸಂವಾದ ಮಾಡಿ ರೇಡಿಯೋದಲ್ಲೂ ಪ್ರಸಾರ ಮಾಡೀನಿ, ಪತ್ರಿಕೆಗಳಲ್ಲೂ ಬರ್ತೀನಿ. 25 ವರ್ಷದಿಂದ ಅಂಕಣಗಳನ್ನು ಬರಿತಾ ಇದ್ದೀನಿ. ಡಾಕ್ಟರ್ ಅಲ್ಲ, ಆಕ್ಟರ್ನ ಲೇಖನಿಯಿಂದ ಅಂತ ಹೇಳಿ ವೈದ್ಯಲೋಕ ಹೆಲ್ತ್ ವಿಷನ್ ನಾನು 6 ವರ್ಷದಿಂದ ಬರಿತೇನೆ. 25 ವರ್ಷದಿಂದ ಅಂಕಣಗಳನ್ನು ಬರಿತಾ ಇದ್ದೀನಿ. ಈಗ ಅವನ್ನೆಲ್ಲ ಸೇರಿಸಿ 36 ಪುಸ್ತಕ ಆಗ್ತಾ ಇದ್ದಾರೆ. ನಮ್ಮ ಶ್ರೀದೇವಿ ಹೂಗಾರ್ ಅವರ ಒಂದು ನಮ್ಮ ಒಡನಾಟದಿಂದ ಇಷ್ಟೆಲ್ಲ ವಿಚಾರಗಳು ನಾವು ತಿಳ್ಕೊಂಡಂಗಾಯ್ತು, ನಾವೆಲ್ಲ ಕಲ್ತಂಗಾಯ್ತು. ಮೇಡಮ್ ಹೇಳ್ದಾಗೆ ಈ ಏನು ಶಿರಾ ಏನಿದೆ ಅದಕ್ಕೆಲ್ಲ ಅಂಗಗಳು ಸೇರಿ ನಾವು ಕರ್ನಾಟಕ ಒಂದು ಧನ್ಯತಾ ಭಾವ ಅನ್ಸುತ್ತೆ. ನಾವು ಜನ್ಮದ ಒಂದು ಇದು ಅನ್ಸುತ್ತೆ. ಖಂಡಿತ ಈಗ ನೀವೆಲ್ಲ ಹೇಳ್ತಿದ್ರೆ ಹೇಳ್ರಿ, ನಮ್ಮ ಕಾರ್ಯಕ್ರಮನ ನಾನೊಂದು ನಾಟಕದ ದೃಶ್ಯದೊಂದಿಗೆ ಮುಗಿಸ್ತೀವಿ. ಖಂಡಿತ ಏನಿಲ್ಲ ಸರ್, ಆಗಲೇ ಸಮಯದ ಅಭಾವವಾಗಿದೆ. ಪ್ರೇಕ್ಷಕರು ಎಲ್ಲರೂ ಕೂಡ ತುಂಬಾ ಹೊತ್ತು ನಮ್ಮನ್ನ ಸಂಕರ್ಸ್ಕೊಂಡು ನೋಡ್ತಾ ಇದ್ದಾರೆ. ನಾಟಕದ ಅಭಿನಯ ಮೂಲಕ ಅವಶ್ಯವಾಗಿ ಸರ್. ಪ್ರೇಕ್ಷಕರೇ, ತಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಕೇಳಿದ್ದೀರಿ.
ಅವ್ರು ಮಾಡಿದ ಮೊಟ್ಟ ಮೊದಲ ಸಿನಿಮಾ ಯಾವ್ದು ಹೇಳ್ರಿ? ಬೇಡರ ಕಣ್ಣಪ್ಪ. 1954ನೇ ಇಸ್ವಿಲ್ ಬಂತು. ಆ ನಾಟಕವನ್ನ ಬರೆದವರು HLN ಸಿಂಹ ಅಂತ. ನಿರ್ದೇಶಕರವರು ಸಿನಿಮಾಗಳನ್ನು ತೆಗೆದಿದ್ದಾರೆ. 59ನೇ ಇಸ್ವಿಲಿ ಹಬ್ಬ ಹುಡುಗಿ ಅಂತ ತೆಗೆದಿದ್ದಾರೆ. 15-20 ಸಿನಿಮಾ ತೆಗೆದಿದ್ದಾರೆ. ಅವರು 1938ನೇ ಇಸ್ವಿಯಲ್ಲಿ ಒಂದು ನಾಟಕ ಬರ್ತಿದ್ದಾರೆ, ಸಂಸಾರ ನೌಕ ಅಂತ. ಅದು ಆ ಕಾಲದಲ್ಲಿ ಕ್ರಾಂತಿಕಾರಿ ನಾಟಕ, ವೆರಿ ಪೌರಾಣಿಕ ಐತಿಹಾಸಿಕ ನಾಟಕ ನಡೀತಿದ್ದ ಕಾಲದಲ್ಲಿ ಸಾಮಾಜಿಕ ಪ್ರೇಮ ವಿವಾಹದ ಬಗ್ಗೆ, ವಿಧವಾ ವಿವಾಹದ ಬಗ್ಗೆ, ಮನೆಯಲ್ಲಿ ಸಂಬಂಧಗಳ ಬಗ್ಗೆ ಎಲ್ಲ ಇದೆ. ನಾವು ಮಿತ್ರನಿಗೆ ಆದರ್ಶ ಅಂದ್ರೆ ಕೃಷ್ಣ ಸುಧಾಮ ಅನ್ಕೋತೀವಿ. ಆದ್ರೆ ಹಾಗಿರಬಾರ್ದು ಮಿತ್ರರು ಅಂದಕ್ಕೆ ನಾ ಸಂಸಾರ ನೌಕ ಅಂತ ಕೋಟ್ ಮಾಡ್ತೀನಿ. ಅದರಲ್ಲಿ ಒಂದು ದೃಶ್ಯ ಪಾರ್ಕ್ ಸೀನ್ ಅಂತ ಹೇಳಿ, ಆ ದೃಶ್ಯವನ್ನು ನೋಡ್ಲಿಕ್ಕೆ ನಮ್ಮ ಹಿಂದಿನ ಪ್ರೇಕ್ಷಕರು 100 ಸಲ ಬರ್ತಿದ್ರಂತೆ. ಅಷ್ಟು ಪರಿಣಾಮಕಾರಿಯಾದಂಥ ಒಂದು ದೃಶ್ಯ ಅದು. ಇಲ್ಲಿ ಕಾಸ್ಟ್ಯೂಮ್ ಇಲ್ಲ, ಮೇಕಪ್ ಇಲ್ಲ. ತಿಳ್ಕೊಳ್ರಿ, ಹರಕಲು ದೋತ್ರ, ಹರಕಲು ಬಟ್ಟೆ, ಕುರುಚಲು ಗಡ್ಡ ಇರುವಂತ ಸುಂದರನಾಗಿದ್ದೀನಿ ನನಗೆ. ಆ ಸುಂದರ ಅನ್ನೋ ಕ್ಯಾರೆಕ್ಟರ್ ನಾಯಕ. ಅವನು ಸರಳ ಅನ್ನೋ ಪ್ರೇಮ ವಿವಾಹ ಮಾಡ್ಕೊಂಡಿರ್ತಾನೆ. ಅಜ್ಜ ಮನೆ ಬಿಟ್ಟು ಹೊರಗಾಗ್ತಾನೆ. ಕೋಟ್ಯಾಧೀಶನ ಮೊಮ್ಮಗ ಬಂದು ಬಡವನಾಗಿ ಕೆಲಸ ಸಿಗದೆ ನಿರುದ್ಯೋಗದಿಂದ ಭಿಕ್ಷೆ ಬಿಡೋ ಸ್ಥಿತಿಗೆ ಬರ್ತಾನೆ. ಅವನು ಚೆನ್ನಾಗಿದ್ದಾಗ ಸ್ನೇಹಿತರನ್ನ ಬಹಳ ಚೆನ್ನಾಗಿ ಸಾಕಿರ್ತಾನೆ. ಆ ಸ್ನೇಹಿತರು ಸಹಾಯ ಮಾಡ್ಬೋದು ಅನ್ನೋ ನಿರೀಕ್ಷೆಯಿಂದ ಅವನು ಉದ್ಯಾನಕ್ಕೆ ಬರ್ತಾನೆ. ಇಲ್ಲಿ ಸುಂದರ, ವಿಠಲ ಮತ್ತೆ ಆನಂದ್ ಅನ್ನೋ 3 ಜನ ಬರ್ತಾರೆ. ಆನಂದ್ ಯಾರೋ ನೀನು? ಯೋ ರಬೇಶ್. ಅದು ಆನಂದ್, ನಿನ್ನ ಪ್ರಾಣ ಸ್ನೇಹಿತ. ನಾನು ಸುಂದರ. ಸುಂದರ? ಲೋಕ್ ಎಟ್ ದ ಫನ್ ಆಫ್ ಇಟ್. ಐಸೆ ಸುಂದರಂತೆ ಸುಂದರ. ಉದ್ಯಾನದಲ್ಲಿ ನಾವು ಆರಾಮಾಗಿ ಮಾತಾಡ್ತಾ ಇದ್ದೀವಿ, ಬಂದು ಬಿಟ್ಟ ನಮ್ಮ ಹೆಸರು ಕೇಳು ಸುಂದರ ಸುಂದರ ಅಂತ. ಲೋಕದಲ್ಲಿ ಇಂಥ ಧಗಡಿ ಭಿಕ್ಷಾ, ಧಗಡಿ ಭಿಕ್ಷಾ. ನಾನು ಚೆನ್ನಾಗಿದ್ದಾಗ ಸಕ್ಕರೆ ಬೆಲ್ಲಕ್ಕೆ ಮುತ್ತು ಇರುವೆಗಳ ತರ ಮುತ್ತಿ ಎಲ್ಲವನ್ನು ತಿಂದು ತೇಗಿ ನಿಮ್ಮ ಹೊಟ್ಟೆಯನ್ನು ಬೆಳೆಸಿಕೊಂಡು ನಾನು ಕಷ್ಟದಲ್ಲಿ ಬಂದಾಗ, ನಿರ್ಗತಿಕನಾಗಿ ನಿಂತಾಗ, ಮಿತ್ರ ಅಂತ ಮಾತಾಡಿಸ್ಲಿಕ್ಕೆ ಬಂದಾಗ ನನ್ನನ್ನು ರಬೀಶ್ ಅಂತೀನೋ? ಹೇಳು, ನನ್ನನ್ನು ನೀನು ಗುರುತಿಸಲಾರ್ಯ? ಹೇಳು. ಅವನು ಶಾಟ್ ಹಿಡ್ಕೊತಾನೆ. ಹೇ ಯು ಗೆಟ್ ಅಪ್ ಬೆಕ್ಕರ್, ಬೆಕ್ಕರ್, ಬೆಕ್ಕರ್. ಬೇಡ ಬೇಡ, ನಾನು ನನ್ನ ಹೆಂಡತಿ ಸರಳ, ನನ್ನ ಮುತ್ತು ಮಗು ಟೈಫಾಯ್ಡ್ನಿಂದ ನರಳಿ ಸಾಯ್ತಾ ಇದ್ರು. ನಿನ್ನ ಹತ್ರ ಸಹಾಯ ಕೇಳುವಂತೆ. ಬೇಡ ಬೇಡ ಬೇಡ, ಬಿಟ್ಟು ನನಗೆ ನಿನ್ನಿಂದ 1 ಪೈಸಾ ಬೇಡ. ಐ ಡೋಂಟ್ ಎಕ್ಸ್ಪೆಕ್ಟ್ ಎ ಸಿಂಗಲ್ ಪೈಪ್ ಫ್ರಮ್ ಯು. ಒಂದೇ ಒಂದು ಸಲ ನನ್ನ ಮಿತ್ರ ತೃಪ್ತಿನ ಹೊರಟೋಗ್ತೇನೆ. ಏಯೋ ಸ್ಕೌಂಡಲ್, ಒಳ್ಳೆ ಮಾತಲ್ಲಿ ಹೋಗ್ತೀವೋ ಈ ಬೋರ್ಸ್ಗಾರ್ನಿಂದ ಒದಿಲೋ. ಕೇಳಲಾರನು ಸಹಸ್ರ ತೀಕ್ಷ್ಣ ಖಡ್ಗಗಳ ಮನೆಯನ್ನು ಧೈರ್ಯವಾಗಿ ಎದುರಿಸ್ತಿದ್ದೆ. ಹಸಿರ ಅಲ್ಪನೆಯೊಳಗೆ ಧೈರ್ಯವಾಗಿ ಹೋರಾಡ್ತಿದ್ದೆ. ಆತ್ಮೀಯ ಮಿತ್ರನ ಬಾಯಿಂದ ಈ ಮಾತುಗಳನ್ನು ದಯವಿಟ್ಟು ಹೊಡಾಕ್ತಾರನೋ. ಒಂದು ಇಂಗ್ಲಿಷ್ ಡೈಲಾಗ್ ಬರ್ತಿದ್ದಾರೆ. ಮನೆಗಿನ ಬಿಡ್ಲತ್ತಿದ್ದೇವೆ ಕೈ. ಆಯ್ತು ಬಂದ. ಓ ಗಾಡ್, ಓ ಗಾಡ್, ಓ ನೀವು ಎಂಡ್ ಮಾಡ್ರಿ, ಆಟೋದವ್ರಿಗೆ ಹೇಳ್ತೀನಿ ಫೋನ್ ಮಾಡಿ. ಓ ಗಾಡ್, ಓ ಈ ಸೆಟ್ ಆಫ್ ಸ್ವಿಂಗ್ಲರ್ಸ್, ಈ ಡೆವಿಲ್ಸ್ ಇಂದ beings who call yourself friends to the unfortunate skills
friends who killed, sucking their lifeblood. Tell him they was beggars. He went of venomous serpent. You did poison the entire world. You are making a beautiful creation of God into Satan's world. You are prepared to sell us to Satan? Huh? Huh? Oh, Sundara, Sundara. ತಪ್ಪೇನಿಲ್ಲ ಸುಂದರ. ಅಷ್ಟೊತ್ತಿಗೆ ಸಿದ್ಧಾನು ಅಂತ ಬಹಳ ಬರ್ತಾನೆ. ಅದು ಒಂದೇ ಡೈಲಾಗ್ ಹೇಳಿ ಮುಗಿಸ್ತೀನಿ. ಆ ಸಿದ್ಧಾನು ಇವ್ರ ಮನೆ ಆಳು, ಇವ್ನು ಚೆನ್ನಾಗಿ ತಿನ್ಸಿರ್ತಾನೆ. ಆ ಸಿದ್ಧ ಅಯ್ಯಪ್ಪೋ ಯಾರೋ ಬಿದ್ಬಿಟ್ಟವ್ರಲ್ಲಪ್ಪೋ. ಅಯ್ಯಪ್ಪೋ ಇವ್ರು ನಮ್ಮ ಸುಂದರಪ್ಪನವರು ಬೀದಿಗೆ ಚಂದ್ರಮ್ಮನಂಗಿದ್ದವ್ರು ಹಿಂಗ್ಯಾಕಾಗಿರಿ ಬುದ್ಧಿ. ಸಿದ್ಧ ಎಲ್ಲವನ್ನ ಕಳ್ಕೊಂಡು ನಾನು ಹೆಂಗತಿನಾಗ್ತೀನಪ್ಪ. ನನ್ನವರನ್ನೋರು ಯಾರೂ ಇಲ್ಲ. ನನ್ನ ಹೆಂಡತಿ, ನನ್ನ ಮಗು ಬಡತನ ರೋಗದಲ್ಲಿ ನರಳ್ತಾ ಇದ್ದಾರಪ್ಪ. ನನಗೆ ಯಾರೂ ಇಲ್ಲ. ಆತ್ಮಹತ್ಯೆ ಒಂದೇ ದಾರಿಯಪ್ಪ. ಯಾಕೆ ಬುದ್ಧಿ ನೀವು ಚೆನ್ನಾಗಿದ್ದಾರೆ? ನಾನು ನಿಮ್ಮ ಮನೇಲಿ ತಿಂದಿಲ್ವಾ, ಉಂಡಿಲ್ವಾ? ನೀವು ಒಚ್ಚೊಟ್ಟಿ ಬೆಳೆಸ್ಕೊಂಡಿಲ್ವಾ? ಬಾನೇ ಬುದ್ಧಿ, ನಾನು ಸಾಕ್ತೀನಿ ನಿಮ್ಮನ ಮಗನಿಗಿಂತ ಜಾಸ್ತಿ. ಸುಂದರ, ಈ ಸುಂದರ ಯಾರ ಹತ್ರನೂ ಕೈ ಚಾಚವನಲ್ಲಪ್ಪ. ಯಾಕೆ ಬುದ್ಧಿ, ಯಾಕೆ ಬುದ್ಧಿ? ನಾನು ಆಳು ಇವನ್ ಮನೇಲಿ ಹೆಂಗಿರೋದು ಅಂತೀರಾ ಬುದ್ಧಿ? ಯಾಕಪ್ಪ ಹಾಗೆ ಹೇಳ್ತೀರ? ಆಳು ಯಾರು? ಆಳುವ ಆಳಲ್ಲ. ನೀನು ನನ್ನನ್ನು ಆಳ್ತಾ ಇದೀಯ ಅಂದಮೇಲೆ ನೀನು ನನ್ನ ಪ್ರೀತಿಯವನು. ನಾನು ಬುದ್ಧಿ, ನಾನು ಈ ಜಾತಿಯವಂತ ಬರ್ತಾ ಇಲ್ಲ. ಇಲ್ಲ ಇಲ್ಲ ಸಿದ್ಧ, ಲೋಕದಲ್ಲಿ ಉತ್ತಮರು ಶ್ರೀಮಂತರು ಅನ್ಕೊಂಡರ ಹೃದಯದಲ್ಲಿರುವಂತಹ ಕರುಣೆಯ ಒಂದು ಭಾಗವಾದ್ರೂ ಅವರಲ್ಲಿದ್ರೆ, ನಿನ್ನಂಥ ದಲಿತನ ಮನೆಯಲ್ಲಿರುವಂಥ ಜ್ಯೋತಿಯ ಒಂದು ಕಿರಣ ಅವರ ಹೃದಯದಲ್ಲಿದ್ರೆ ಈ ಲೋಕ ನಂದನವಾಗ್ತಿತ್ತಪ್ಪ. ನಿನ್ನನ್ನು ಏನಂತ ಹೇಳೋ?